ನಮಸ್ಕಾರ. ನಾನು ಇವತ್ತು ಭಾರತದ ಕೃಷಿ ಮತ್ತು ಭಾರತದ ಯುವಕರು ಅದರ ಬಗ್ಗೆ ಮಾತಾಡ್ತೀನಿ. ದ ಇಂಡಿಯನ್ ಅಗ್ರಿಕಲ್ಚರ್ ಆ್ಯಂಡ್ ಯೂತ್ಸ್ ಅಂತ ಬಗ್ಗೆ. ಮಾನವನು ಕಂಡುಹಿಡಿದಂಥ ಅತ್ಯಂತ ಪ್ರಾಚೀನವಾದ ಕಸುಬು ಕೃಷಿ. ಮನುಷ್ಯನು ಕೃಷಿಯನ್ನು ಕಂಡುಹಿಡಿದ ನಂತರ ಅವನು ಒಂದು ಕಡೆ ನೆಲೆಯಾಗಿ ನಿಂತು ಸಮಾಜ, ಕುಟುಂಬ, ಸಮಾಜ, ರಾಜ್ಯ, ರಾಷ್ಟ್ರ ಹಾಗೂ ವಿಶ್ವಗಳು ರೂಪಿತವಾಗಿವೆ. ಇವತ್ತು ಭಾರತದ ಕೃಷಿ ದೊಡ್ಡ ಸವಾಲುಗಳನ್ನು ಎದುರಿಸ್ತಾ ಇದೆ. ಗ್ರಾಮೀಣ ಭಾಗದ ಕೃಷಿಯಲ್ಲಿ ವಿದ್ಯಾವಂತ ಯುವಕರು ಕೆಲಸ ಮಾಡ್ತಾ ಇಲ್ಲ. ಅಲ್ಲಿ ಅವರಿಗೆ ಯೋಗ್ಯವಾದ ಕೆಲಸಗಳು ಸಿಗ್ತಾ ಇಲ್ಲ. ಮಧ್ಯಮ ಮತ್ತು ವಯಸ್ಸಾದ ಜನರು ಸುಮಾರು 83% ಕೃಷಿಯಲ್ಲಿ ನಿರತರಾಗಿದ್ದಾರೆ. ಕೇವಲ ಈ 30-40 ವರ್ಷದ ಯುವಕರು ಕೇವಲ 17% ಗ್ರಾಮೀಣ ಪ್ರದೇಶದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಕೃಷಿ ಭಾರತದಲ್ಲಿ ಅನಿಶ್ಚಿತತೆಯಿಂದ ಕೂಡಿರ್ತದೆ. ಉತ್ಪನ್ನ ಸರಿಯಾಗಿ ಬರಲ್ಲ, ಆದಾಯ ಬರಲ್ಲ, ಲಾಭ ಇಲ್ಲ. ಅವರ ಜೀವನ ನಿಕೃಷ್ಟ. ಸಾಲ ಮಾಡಿ ಸಾಲ ತೀರ್ಸೋಕ್ಕಾಗದಲ್ಲಿ ಕಷ್ಟವನ್ನು ಕುಟುಂಬಗಳು ಅನುಭವಿಸ್ತವೆ. ಇದನ್ನೆಲ್ಲ ಅರಿತಂತಹ ರೈತ ಮಕ್ಕಳು ನಾವು ಇಂತಹ ಪರಿಸ್ಥಿತಿಯನ್ನು ಎದುರಿಸಬಾರ್ದು ಅಂತ ಹೇಳಿಬಿಟ್ಟು ವಿದ್ಯಾವಂತ ಯುವಕರು ನೌಕರಿಯನ್ನು ಅರಸಿ ನಗರಗಳಿಗೆ ವಲಸೆ ಹೋಗ್ತಾ ಇದ್ದಾರೆ. ಇದಲ್ಲದೆ ಈಗಿರತಕ್ಕಂತಹ ಯುವಕರು ಕೂಡ, ವಿದ್ಯಾವಂತರು ಕೂಡ ನಾವು ಯಾಕೆ ಇಂಥ ಒಂದು ಅತಂತ್ರ ಸ್ಥಿತಿಯಲ್ಲಿ, ಅಭದ್ರ ಸ್ಥಿತಿಯಲ್ಲಿ ಬದುಕನ್ನು ದೂಡಬೇಕು ಅಂತ ಹೇಳಿಬಿಟ್ಟು ಅವರು ಸಹ ನಗರ ಪ್ರದೇಶಗಳಿಗೆ, ಅವಿದ್ಯಾವಂತ ಯುವಕರು ಕೂಡ ಈ ನಗರ ಪ್ರದೇಶದಲ್ಲಿ ಕನ್ಸ್ಟ್ರಕ್ಷನ್ನು, ಕಟ್ಟಡ ಇತ್ಯಾದಿಗಳಲ್ಲಿ ಕೆಲಸ ಸಿಗ್ತವೆ ಅಂಥವುಗಳಿಗೆ ವಲಸೆ ಹೋಗ್ತಾ ಇದ್ದಾರೆ. ಇದೊಂದು ಬಹಳ ನಮ್ಮ ಕೃಷಿಗೆ ಸವಾಲಾಗಿದೆ. ನಾವು ಒಂದು ಅಭಿವೃದ್ಧಿ, ಈಗ ವಿಶ್ವದಲ್ಲೇ 4ನೇ ಬೃಹತ್ ಗಾತ್ರ ಆರ್ಥಿಕತೆಯನ್ನು ಹೊಂದ್ತಾ ಇದ್ದೀವಿ. ಆದರೆ ಈ ಆರ್ಥಿಕತೆ ಮುಂದೆ ಯಶಸ್ವಿ ಆಗಬೇಕು ಅಂದರೆ, ಭಾರತ ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಆಗಬೇಕು ಅಂದರೆ ನಾವು ಕೃಷಿಯನ್ನು ಅಭಿವೃದ್ಧಿಪಡಿಸಬೇಕಾಗತ್ತೆ. ಏನು ಕಾರಣ ಈಗ ಯುವಕರು, ಗ್ರಾಮಾಂತರ ಯುವಕರು ನಗರಗಳಿಗೆ ಹೋಗ್ತಾ ಇದ್ದಾರೆ ಅಂತ? ಇದಕ್ಕೆ ಅನೇಕ ಕಾರಣಗಳಿವೆ. ಉದಾಹರಣೆಗೆ, ವಿದ್ಯಾವಂತ ಯುವಕರು ಕೃಷಿಯನ್ನು ಇಷ್ಟಪಡೋದಿಲ್ಲ. ಯಾಕಾಗಲೇ ಇವರ ತಂದೆ ತಾಯಿಗಳು, ಅಜ್ಜಂದಿರು ತುಂಬ ಜೀವನವನ್ನೇ ತೆಗೆದುಕೊಂಡಿರ್ತಾರೆ. ಕೃಷಿಯ ಒಂದು ಕಷ್ಟ, ಬಾಳು, ಗೋಳು ಮತ್ತು ಹೋಳು ಅಂತ ಈ 3 ಪದಗಳನ್ನು ಬಳಸ್ತಾರೆ. ಭಾಳ ಕಷ್ಟ ಇದೆ. ಅದು ನಮ್ಮ ಕಾಲಕ್ಕೆ ಸಾಕು, ನಿಮ್ಮ ಕಾಲಕ್ಕೆ ಬರಬಾರ್ದು ಅಂತ ಹೇಳಿ ಮಕ್ಕಳನ್ನು ನೀವು ನೌಕರಿ ಹುಡುಕೊಂಡು ಓದಿಸಿ, ಚೆನ್ನಾಗಿ ನೀವು ಅಲ್ಲಿ ದುಡಿಬೋದು, ನೌಕರಿ ಟೌನಿಗೆ ಹೋಗಿ ಒಳ್ಳೆಯ ಕೆಲಸಗಳನ್ನು ನೋಡಿ ಅಲ್ಲಿ ಬದುಕ್ರಿ. ಅಂದರೆ ಯುವಕರಲ್ಲಿ ಕೃಷಿ ಬಗ್ಗೆ ಆಸಕ್ತಿನೇ ಇಲ್ಲ. ಉದಾಹರಣೆಗೆ ಕೊಡೋದಾದರೆ, ನಾವು ಉಪನ್ಯಾಸಕನಾಗಿದ್ದಾಗ, ಪ್ರೊಫೆಸರ್ ಆದಾಗ, ಪ್ರಾಂಶುಪಾಲರಾದಾಗ, ತರಗತಿಯಲ್ಲಿ ಅನೇಕ ಸಮೀಕ್ಷೆ ಮಾಡಿದಾಗ 100 ಜನರಲ್ಲಿ ಯಾರು ಪ್ರಗತಿಪರ ರೈತರಾಗ್ತೀರಾ ಅಂತ ಕೇಳಿದರೆ ಯಾರೂ ಆಗಲ್ಲ. 1% ಸಿಗೋದಿಲ್ಲ. ಅಂಥ ಒಂದು ದುಸ್ಥಿತಿ ಇದೆ. ಇದೊಂದು ಕಾರಣ, ಯುವಕರಲ್ಲಿ ಆಸಕ್ತಿ ಇಲ್ಲ. ಎರಡನೇದಾಗೇನಪ್ಪ ಅಂದರೆ, ಕೃಷಿ ಲಾಭದಾಯಕ ಅಲ್ಲ. ಈಗೇನು ಕೈಗಾರಿಕೆ, ಉದ್ದಿಮೆ, IT, BT ಮತ್ತು ಈ ಬೇರೆ ಬೇರೆ ಸೇವಾ ಕ್ಷೇತ್ರ, ವ್ಯಾಪಾರ, ಉದ್ದಿಮೆ, ಬ್ಯಾಂಕು, ವಿಮೆ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅಲ್ಲಿ ಪ್ರತಿ ತಿಂಗಳು ನಗದು ಹಣವನ್ನು ಸಂಬಳ ಕೊಡ್ತಾರೆ. ಆ ಥರದ ವ್ಯವಸ್ಥೆ ಕೃಷಿಯಲ್ಲಿಲ್ಲ. ನೀವು ಕೃಷಿಯಲ್ಲಿ ಬಂಡವಾಳ ಹಾಕಿದರೆ 5 ವರ್ಷ ಫಲ ಕೊಡುತ್ತೆ. ಈಗ ನೀವು ಒಂದು ತೆಂಗಿನ ಮರವನ್ನು ನೆಟ್ಟರೆ ಅದು 5 ವರ್ಷ ಫಲ ಬಿಡಬೇಕು. ಅಲ್ಲಿವರೆಗೂ ಕಾಯಬೇಕು, ಬಂಡವಾಳ ಹಾಕಬೇಕು. ಬಂಡವಾಳ ಇಲ್ಲದ್ರೆ ಸಾಲ ಮಾಡಬೇಕು, ಸಾಲ ಮಾಡ್ಯಾರ ಹಾಕಬೇಕು, ಆ ಸಾಲ ತೀರಿಸಬೇಕು, ಸಾಲದ ವಿಷಯಕ್ಕೆ ಸಿಗ್ತೀರ. ಹೀಗೆ ತುಂಬ ಅಭದ್ರ ಸ್ಥಿತಿ, ಲಾಭದಾಯಕವಲ್ಲ. ಅದಕ್ಕೆ ಗೂಳೆ ಹೋಗ್ತಾರೆ, ಅಂದರೆ ಬೇರೆ ವಲಸೆಯನ್ನು ಹೋಗ್ತಾರೆ. ಇದು ಒಂದು. ಇನ್ನೊಂದು, ರೈತರಿಗೆ ವಿದ್ಯಾವಂತ ಮಾಡ್ಕೊಂಬರ್ತಾರೆ, ಬಂದು ಸಮಾಜದಲ್ಲಿ ಕೆಲಸ ಇಲ್ಲದೇ ಇದ್ದರೆ, ಏನ್ರಿ ಕೆಲಸ ಮಾಡ್ತಾ ಇಲ್ಲ, ಕೃಷಿಯಲ್ಲಿ ಮಾಡ್ತಾಯಿದ್ರೆ ಅವ್ರನ್ನ ಬಹಳ ಗೌಣವಾಗಿ ನೋಡ್ತಾರೆ ಇತರೆ ಜನರು. ರೈತರು, ನೀವು ಓದಿದೆಯಾ, ಇಲ್ಲೇ ಯಾಕೆ ಬರ್ತೀಯಾ, ಗೌರವ ಇರೋದಿಲ್ಲ. ಇನ್ನೊಂದು ಭಾಳ ಮುಖ್ಯವಾಗಿ, ಇತ್ತೀಚಿನ ದಿನಗಳಲ್ಲಿ ನೀವು ನೋಡ್ತಾ ಇದ್ದೀರಾ, ವಿದ್ಯಾವಂತ ಯುವಕರಿಗೆ ಕೃಷಿ ಮಾಡ್ತಾಯಿದ್ರೆ ಅವನಿಗೆ ಎಣ್ಣೆ ಕೊಡೋದಿಲ್ಲ. ಯಾಕೆಂದರೆ ಇವ್ರಿಗೆ ಕೃಷಿಯಲ್ಲೇನು ಆದಾಯ ಬರಲ್ಲ, ನಮ್ಮ ಮಕ್ಕಳನ್ನು ಹೆಣ್ಣುಮಕ್ಕಳು ಸಾಗಿಸುವ ಹೋಗ್ತಿಲ್ಲ ಅಂಥೇಳಿ ಇದೊಂದು ಚಳುವಳಿ ಆಯಿತು. ಕೃಷಿಕರಿಗೆ ಹೆಣ್ಣು ಮಕ್ಕಳನ್ನು ಕೊಡೋದಿಲ್ಲ ಮದುವೆ ಮಾಡೋದಕ್ಕೆ ಅಂತೇಳಿ. ಇದಲ್ಲದೆ ನಗರ ಪ್ರದೇಶದಲ್ಲಿ ಅವ್ರಿಗೆ ಸಂಬಳ ಕಡಿಮೆ ದುಡಿತಿದ್ರು ಕೂಡ ಐರನ್ ಮಾಡಿದ ಬಟ್ಟೆ ಹಾಕ್ಕೊಂಡು ಚೆನ್ನಾಗಿ ಬಂದರೆ ಅಲ್ಲಿ ಅವರಿಗೆ ತಿಂಗಳಿಗೆ ಇಷ್ಟು ಅಂತ ಸಂಬಳ ಬರುತ್ತೆ. ಅಂಥವ್ರಿಗೆ ಆ ಮನ್ನಣೆ ಕೊಡ್ತಾರೆ. ಅವರಿಗೆ ಇದರಿಂದಾಗಿ ಬೇಸತ್ತು ಹೋಗ್ತಾರೆ ಯಾರು ವಿದ್ಯಾವಂತರ ಯುವಕರು. ಇನ್ನೊಂದೇನಪ್ಪ ಅಂದರೆ, ಇಂದಿಗೂ ಕೂಡ ಗ್ರಾಮಾಂತರ ಪ್ರದೇಶದಲ್ಲಿ ಮಳೆ ನೀರನ್ನು ಆಶ್ರಯಿಸ್ಕೊಳ್ತಾರೆ. ಸಾಕಷ್ಟು ನೀರಾವರಿಗಳು ಆಗಿಲ್ಲ. ಸಂಪ್ರದಾಯ ಪದ್ಧತಿಯ ಕೃಷಿಯನ್ನು ಅನುಸರಿಸ್ತಿದ್ದಾರೆ. ಈಗ ನಮ್ಮಪ್ಪ ಮೆಣಸಿನ್ಕಾಯಿ ಗಿಡ ಬೆಳೀತಿದೆ ಈ ಹೊಲದಲ್ಲಿ, ಅದನ್ನೇ ಬೆಳಿಬೇಕು ಅಂತ. ತೆಂಗಿನ ಗಿಡ ಬೆಳೆದರೆ ಅದೇ ಬೆಳಿಬೇಕು ಅಂತ. ಬದಲಾವಣೆಗಳನ್ನು ಸ್ವೀಕರಿಸಿ, ಹೊಸ ಸವಾಲುಗಳನ್ನು, ಆಧುನಿಕ ಕೃಷಿ ತಂತ್ರಗಳನ್ನು ಬಳಸ್ತಾ ಇಲ್ಲ.
ನೀರಾವರಿ ಇಲ್ಲದ್ರೆ ಆಧುನಿಕ ಕೃಷಿ ಸುಧಾರಿತ ಬೀಜ ಗೊಬ್ಬರಗಳನ್ನಾಗಲಿ ಅಥವಾ ಕ್ರಿಮಿನಾಶಕ ಬಳಸೋದು ಕಷ್ಟ. ಬಂಡವಾಳದ ಕೊರತೆ ಇರುತ್ತೆ. ಅದು ಆಗ ಅಲ್ಲಿ ವೈಜ್ಞಾನಿಕ ಬೇಸಾಯ ಮಾಡೋದಕ್ಕಾಗಲ್ಲ. ಉತ್ಪನ್ನ ಕಡಿಮೆ ಆಗುತ್ತೆ, ವರಮಾನ ಕಡಿಮೆ ಆಗ್ತದೆ. ಸಾಲ ಮಾಡ್ತಾರೆ. ₹100 ಸಾಲಕ್ಕೆ ಅವ್ರು ಕಟ್ಟೋದು ₹700 ಕಟ್ತಾರಂತೆ ಅಂದಾಜು ಪ್ರಕಾರ. ಈ ಪರಿಸ್ಥಿತಿಯಲ್ಲಿ ಅವರು ಎಷ್ಟೋ ಜನ ರೈತರು ಆತ್ಮಹತ್ಯೆ ಮಾಡ್ಕೊತಾರೆ. ಆ ಸಾಲದಲ್ಲಿ ಹುಟ್ಟಿ ಬೆಳೆದು ಸಾಲದಲ್ಲೇ ಸಾಯ್ತಾರೆ. ಇಂತಹ ಪರಿಸ್ಥಿತಿ ನಮ್ಮ ಮಕ್ಕಳು ನೋಡ್ತಾರೆ ಅಲ್ಲಿ, ಕುಟುಂಬದ ಪರಿಸರ, ರೈತರ ಪರಿಸ್ಥಿತಿನ. ಅದನ್ನು ನೋಡಿದಾಗ ಅವರು ನಮ್ಮ ಮುಂದಿನ ಪೀಳಿಗೆ ಇಂತಹ ಪರಿಸ್ಥಿತಿ ಬರಬಾರ್ದು ಅಂತ ಹೇಳಿಬಿಟ್ಟು ಅವರು ಏನು ಮಾಡ್ತಾರೆ, ನಗರ ಪ್ರದೇಶಗಳಿಗೆ ಹೋಗ್ತಾರೆ. ಇದಲ್ಲದೆ ಇನ್ನೊಂದು ಕಾರಣ ಏನಪ್ಪ ಅಂದರೆ, ಭಾರತದಲ್ಲಿ ಸುಮಾರು ಒಂದು 83% ಭಾರತದಲ್ಲಿ ಸಣ್ಣ ರೈತರು ಮತ್ತು ಈ ಒಂದು ಮಾರ್ಜಿನ್ ರೈತರಿದ್ದಾರೆ. ಅಂದರೆ 1.5 ಎಕರೆಗಿಂತ ಕಡಿಮೆ ಇರ್ತಾರೆ ಜಮೀನು. ಇಂತಹ ಸಣ್ಣ ಹಿಡುವಳಿಗಳು ಲಾಭದಾಯಕವಲ್ಲ. ಅವುಗಳಲ್ಲಿ ನೀವು ವೈಜ್ಞಾನಿಕ ಬೇಸಾಯ ಮಾಡೋಕ್ಕಾಗಲ್ಲ, ಯಂತ್ರಗಳನ್ನು ಅಳವಡಿಸೋಕ್ಕಾಗೋದಿಲ್ಲ. ಅವುಗಳಿಗೆ ಹೆಚ್ಚು ಆರ್ಥಿಕ ನೆರವು ಸಿಗಲ್ಲ. ಬ್ಯಾಂಕ್ಗಳು ಮುಂದೆ ಬಂತು ಅಂಥವುಗಳಿಗೆ ಸಾಲ ಕೊಡಲ್ಲ. ಮತ್ತು ಮೇಲಾಗಿ ಮಳೆ ಆಶ್ರಿತವಾಗಿರ್ತವೆ. ಒಣ ಬೇಸಾಯ ಪದ್ಧತಿ ಇರುತ್ತೆ. ಒಣ ಬೇಸಾಯ ಪದ್ಧತಿ ಅಲ್ಲಿ ಉತ್ಪನ್ನಗಳಿಗೆ ಗ್ಯಾರಂಟಿ ಇರಲ್ಲ. ಗ್ಯಾರಂಟಿ ಇಲ್ಲದೆ ಸಾಲಗಳು ಸಿಗಲ್ಲ, ಆರ್ಥಿಕ ನೆರವು ಸಿಗೋದಿಲ್ಲ. ಈ ಸಣ್ಣ ಹಿಡುವಳಿಗಳು ಲಾಭವಲ್ಲ. ದೊಡ್ಡ ಭೂ ಹಿಡುವಳಿಗಳ ಪ್ರಮಾಣ ಭಾರತದಲ್ಲಿ ಕಡಿಮೆ ಇದೆ. ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ದೊಡ್ಡ ಭೂ ಹಿಡುವಳಿವೆ. ಈಗ ನಮ್ಮಲ್ಲಿ ಕರ್ನಾಟಕದಲ್ಲಿ ದಕ್ಷಿಣ ಭಾಗದಲ್ಲಿ ಸಣ್ಣ ಭೂ ಹಿಡುವಳಿ ಜಾಸ್ತಿ. ನಾರ್ತಲ್ಲಿ ದೊಡ್ಡ ಭೂ ಹಿಡುವಳಿವೆ. ಅಲ್ಲಿ ಸರಿಯಾಗಿ ಮಳೆ ಬರೋದಿಲ್ಲ. ಅವರು ಅದು ದೊಡ್ಡ ಭೂಮಿಗಳಲ್ಲಿ ಮಳೆ ಬಂದರೆ ಅಲ್ಲಿ ಬಂಗಾರ ಆಗ್ತದೆ. ಈ ರೀತಿ ಸಣ್ಣ ಭೂ ಹಿಡುವಳಿಗಳು ಇರುವುದು, ಮಾರ್ಜಿನಲ್ ಫಾರ್ಮರ್ ಜಾಸ್ತಿ ಇರುವುದು. ಇನ್ನು ಅವರ ಮಕ್ಕಳ ಪರಿಸ್ಥಿತಿ ಹೇಳ್ತಿರೋದು. ಅದಕ್ಕೋಸ್ಕರ ಅವರು ಏನು ಮಾಡ್ತಾರೆ, ನಮ್ಮ ಪಾಲಿಗೆ ನೀವು ವಿದ್ಯಾವಂತರಾಗಿ ಮುಂದೆ ಹೋಗಿ ನಗರ ಪ್ರದೇಶಗಳಿಗೆ ಒಳ್ಳೆಯ ಕೆಲಸಗಳನ್ನು ಹುಡುಕಿ ನಮ್ಮನ್ನು ಸಾಕಿ ಅಂತ ಹೇಳ್ತಾರೆ. ಹಾಗಾಗಿ ಇದೊಂದು ಒಂದು ಕಾರಣ ಅಂತ ಹೇಳ್ತಾರೆ. ಇನ್ನೊಂದು ಏನಂತಪ್ಪ ಅಂತಂದರೆ, ಭಾರತದಲ್ಲಿ ಈ ಸಣ್ಣ ಭೂ ಹಿಡುವಳಿಗಳು ಈ ಸಹಕಾರ ಬೇಸಾಯ ಪದ್ಧತಿ, ಕೋಆಪರೇಟಿವ್ ಫಾರ್ಮಿಂಗ್ ಅಂತ ಹೇಳ್ತೀವಿ, ಸಾಮೂಹಿಕ ಬೇಸಾಯ ಪದ್ಧತಿ, ಕಲೆಕ್ಟಿವ್ ಫಾರ್ಮಿಂಗ್, ಇಂಥವುಗಳಿಗೆ ಒಟ್ಟುಗೂಡಿ ಮಾಡ್ಬೋದು. ಆದರೆ ರೈತರಲ್ಲಿ ಒಗ್ಗಟ್ಟಿಲ್ಲ. ಭಾರತದಲ್ಲಿ ನೋಡ್ತಾ ಇದ್ದೀವಿ, ರೈತರೆಲ್ಲ ಒಗ್ಗಟ್ಟಾದರೆ ಅವರ ಪರವಾಗಿಯೇ ಪ್ರಧಾನಿ ಬರ್ತಾರೆ. ರಾಜ್ಯದಲ್ಲಿ ಅವರೇ ಒಗ್ಗಟ್ಟಾದರೆ ಅವರ ಪರವಾದ CM ಬರ್ತಾರೆ. ಆದರೆ ರೈತರಲ್ಲಿ ಆ ಒಂದು ಒಗ್ಗಟ್ಟಿಲ್ಲ. ಒಗ್ಗಟ್ಟಿನಿಂದ ಇಂಥ ಕೆಲಸ ಮಾಡೋಕ್ಕಾಗಲ್ಲ. ಮತ್ತು ಅಲ್ಲಿ ಆರ್ಥಿಕ ದುಸ್ಥಿತಿ ಉಂಟಾಗ್ತದೆ. ಇದು ಒಂದು. ಇನ್ನು ಸರ್ಕಾರ ಬಜೆಟ್ಗಳಲ್ಲಿ ಈ ರೈತರಿಗೆ ಒಂದು ತುಟಿಗೆ ತುಪ್ಪ ಹತ್ತುವ ಕೆಲಸವನ್ನು, ಅಂದರೆ ಏನಪ್ಪ ಅಂದರೆ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಹೇಳ್ತಾರೆ, ಬಜೆಟ್ ಅಲೋಕೇಟ್ ಮಾಡ್ತಾರೆ. ವಾಸ್ತವ ಪರಿಸ್ಥಿತಿಯಲ್ಲಿ ಬೇರೆ ಇರುತ್ತೆ. ಯಾಕೆಂತಂದರೆ ಕೃಷಿಗೆ ಸರಿಯಾದ ಮಾರುಕಟ್ಟೆ ಸ್ಥಿತಿ ಇಲ್ಲ. ಮಧ್ಯವರ್ತಿಗಳ ಹಾವಳಿ ಜಾಸ್ತಿ ಇದೆ ಕೃಷಿಯಲ್ಲಿ. ನೇರವಾಗಿ ಮಾರಾಟ ಮಾಡುವ ಸೌಲಭ್ಯ ಅವರಿಗಿಲ್ಲ. ಮತ್ತು ಬೆಲೆ ನೀತಿನೂ ಅಷ್ಟೇ, ಅವು ಏನೇ ಆಟ ಆಡ್ತಿರುತ್ತೆ. ಸ್ಥಿರವಾದ ಬೆಲೆ ನೀತಿ ಇಲ್ಲ, ಕೃಷಿ ನೀತಿ ಇಲ್ಲ. ಮತ್ತು ಇವೆಲ್ಲ ಕಾರಣದಿಂದಾಗಿ ಸರ್ಕಾರದ ಯೋಜನೆಗಳು ಕೇವಲ ಯೋಜನೆಗಳಾಗಿಯೇ ಇವೆ. ಅದು ವಾಸ್ತವ ರೂಪಕ್ಕೆ ಬರಬೇಕು. ಇವೆಲ್ಲ ನೋಡಿದಾಗ ಯುವಕರು ಕೂಡ ಬೇಸರಗೊಳ್ತಾರೆ. ಸೊ ಇಂಥ ಪರಿಸ್ಥಿತಿಯಲ್ಲಿ ನಾವೇನು ಮಾಡ್ಬೋದು ಅಂತ ಹೇಳ್ಬಿಟ್ಟು ಎಲ್ಲರೂ ಗುಳೆ ಹೋಗೋದಕ್ಕೆ ಪ್ರಾರಂಭ ಮಾಡ್ತಾರೆ. ಆಮೇಲೆ ಇನ್ನೊಂದೇನು ಅಂತಂದರೆ, ಅವಿದ್ಯಾವಂತ ಯುವಕರು ಕೂಡ ಗುಳೆ ಹೋಗ್ತಾರೆ. ಆದರೆ ಇಂದಿನ ಪರಿಸ್ಥಿತಿಯಲ್ಲಿ ನಾವು ಈ ಒಂದು ಯುವಕರು ನಮ್ಮ ಕೃಷಿಗೆ ಬರಬೇಕು. ಅವ್ರನ್ನ ನಾವು ನಮ್ಮ ಕೃಷಿ ಕರೆತರಬೇಕು. ಆದಷ್ಟು ಸುಲಭದ ಕೆಲಸ ಅಲ್ಲ. ಅದಕ್ಕೆ ಅನೇಕ ಒಂದು ಕೃಷಿಗೆ ಮರಳು ಬರುವುದಕ್ಕೆ ಮತ್ತೆ ಬಂದು ಆಕರ್ಷಿತರಾಗಿ ನಮ್ಮ ಕೃಷಿಯನ್ನು ಅಭಿವೃದ್ಧಿಪಡಿಸೋದಕ್ಕೆ ಸಾಕಷ್ಟು ಒಂದು ಕ್ರಮಗಳನ್ನು ನಾವು ಕೈಗೊಳ್ಳಬೇಕಾಗುತ್ತೆ. ಮೊದಲನೇದಾಗಿ ಈ ಏನು ಕೈಗಾರಿಕೆ, ಉದ್ಯಮ, ವ್ಯಾಪಾರ ಹೇಗೆ ಲಾಭದಾಯಕವೋ ಹಾಗೆ ಕೃಷಿಯನ್ನು ಲಾಭದಾಯಕವನ್ನಾಗಿ ನಾವು ಮಾಡಬೇಕಾಗುತ್ತೆ. ಅದು ಹೇಗೆ ಸಾಧ್ಯ ಅಂತಂದರೆ, ನಮ್ಮಲ್ಲಿ ಆಧುನಿಕ ಬೇಸಾಯ ಪದ್ಧತಿಯನ್ನು, ತಂತ್ರವನ್ನು ಅನುಸರಿಸಿ ಮಾಡಬೇಕು. ನನಗಾಗಲೇ ಹೇಳಿದೆ, ಸಹಕಾರಿ ಬೇಸಾಯ, ಸಾಮೂಹಿಕ ಬೇಸಾಯ ಆಧಾರಿತ ಅಂದರೆ ಕಾಂಟ್ರಾಕ್ಟ್ ಫಾರ್ಮಿಂಗ್, ಇವುಗಳನ್ನೆಲ್ಲ ಮಾಡಬೇಕು. ಯಾಕೆ ಸಣ್ಣ ಬೀಡುಗಳಲ್ಲಿ ಒಗ್ಗಟ್ಟು ಬಹಳ ಮುಖ್ಯ. ಸಹಕಾರ ಅದು ಮಾಡೋದ್ರಿಂದ ಉತ್ಪನ್ನ ಜಾಸ್ತಿ ಆಗುತ್ತೆ, ಅದು ಆದಾಯ ಜಾಸ್ತಿ, ಅವುಗಳನ್ನು ಹಂಚ್ಕೊಂಡು ಬದುಕ್ಬೋದು. ಇವುಗಳನ್ನು ಮಾಡಬೇಕಾಗುತ್ತೆ. ಈ ಸುಸ್ಥಿರ ಕೃಷಿ ಏಳಿಗೆ ಮಾಡೋದ್ರಿಂದ ಕೃಷಿಕರು ಒಂದು ಯುವಕರು ಆಕರ್ಷಿತರಾಗ್ತಾರೆ. ಸೊ ನಾವು ಏನು ಈಗ ಎಷ್ಟೋ BE ಗ್ರ್ಯಾಜುಯೇಟ್ಸು ಬೆಂಗಳೂರಿನಲ್ಲಿ ತಿಂಗಳಿಗೆ 15-20 ಕೆಲಸ ಮಾಡ್ತಾರೆ, 20,000ಕ್ಕೆ. ಆದರೆ ಗಾರೆ ಕೆಲಸದವರು ಒಂದು ತಿಂಗಳಿಗೆ 30,000 ಮಾಡ್ತಾರೆ. ಅದೇನ್ನು ನಾವು ಕೃಷಿಯಲ್ಲಿ ನಿರ್ಮಾಣ ಮಾಡ್ಬೋದು. ಅಂಥ ಒಂದು ಆಧುನಿಕ ಬೇಸಾಯ ಪದ್ಧತಿಯನ್ನು ಮಾಡಬೇಕು. ಯುವಕರನ್ನ ಆಕರ್ಷಿಸೋದಕ್ಕೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು. ಮತ್ತು ಇನ್ನೊಂದೇನಪ್ಪ ಅಂದರೆ, ಈ ನೇರವಾಗಿ ಮಾರಾಟ ಮಾಡುವ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕಾದ ಸರ್ಕಾರ. ಡೈರೆಕ್ಟ್ ಸೆಲ್ಲಿಂಗ್ ಅಂದರೆ ಗ್ರಾಹಕರಿಗೆ ತಲುಪಬೇಕು. ಮತ್ತು ಮಧ್ಯವರ್ತಿಗಳ ಹಾವಳಿಯಲ್ಲಿ ಬರಬಾರ್ದು. ಮತ್ತು ಇನ್ನೊಂದೇನಪ್ಪ ಅಂದರೆ, ಭಾರತದಲ್ಲಿ ನೀರಾವರಿ ಸೌಲಭ್ಯ ಇಲ್ಲ. ಭಾರತದಲ್ಲಿ ನೀವು ನೋಡ್ತಿದ್ದೀವಿ, ರಾಜ್ಯಗಳ ಮಧ್ಯೆ ನೀರಾವರಿಗಳ ಗಲಭೆಗಳಾಗ್ತವೆ, ಅಂತಃಕರಗಳಿವೆ.
ಇಲ್ಲಿವರೆಗೂ ರಾಷ್ಟ್ರ ಮಟ್ಟದಲ್ಲಿ ಜಲನೀತಿ ಇಲ್ಲ. ಈಗ ಕರ್ನಾಟಕದಲ್ಲಿ ಆಗಿ ನೋಡಿ ಎಷ್ಟು ನೀರಾವರಿಯ ವಿವಾದಗಳಿವೆ, ತಲುಪಿಲ್ಲ. ಉತ್ತರ ಕರ್ನಾಟಕದಲ್ಲಿ ನೀರಾವರಿ ಬಂದರೆ ಅಲ್ಲಿ ಫಲವತ್ತಾದ ಮಣ್ಣಿದೆ, ಶ್ರೀಮಂತರಾಗ್ತಾರೆ. ಅಲ್ಲಿ ನೀರಾವರಿಯೂ ಇಲ್ಲ. ನೀರಾವರಿಯನ್ನು ಕಲಿಸ್ಬೇಕಾಗತ್ತೆ, ಸಣ್ಣ ನೀರಾವರಿಗೆ ಯೋಜನೆ ಮಾಡಬೇಕಾಗುತ್ತೆ. ಬಹಳ ಮುಖ್ಯವಾಗಿ ಕೆರೆಗಳು ಕಟ್ಟೆಗಳನ್ನು ನಾವೊಂದು ನದಿ ನೀರುಗಳ ಮೂಲಕ ತುಂಬಿಸ್ಬೇಕಾಗತ್ತೆ. ಆಗ ಅದು ಬಹಳ ಲಾಭದಾಯಕವಾಗಿ ಹುದ್ದೆ ಆಗುತ್ತೆ, ಕೃಷಿಕರನ್ನು ಆಗ ಆಕರ್ಷಿಸ್ಬೋದು. ಇನ್ನು ಬಹಳ ಮುಖ್ಯವಾಗಿ ಕೃಷಿಕರು ಗ್ರಾಮೀಣ ಪ್ರದೇಶ ಬರಂಗೆ ಮಾಡಬೇಕು ಅಂತಂದರೆ ಅಲ್ಲಿ ಉದ್ಯೋಗಗಳು, ಗ್ರಾಮಾಂತರ ಪ್ರದೇಶದಲ್ಲಿ ಉದ್ಯೋಗಗಳು ಹೆಚ್ಚಾಗಿ ನಾವು ಮಾಡಬೇಕಾಗತ್ತೆ. ಇದು ಹೇಗೆ ಸಾಧ್ಯ ಅಂತಂತೇಳಿ ಈಗ ನಾವು ಕೃಷಿ ಆಧಾರಿತ ಕೈಗಾರಿಕೆಗಳಿಗೆ ಸರ್ಕಾರ ಪ್ರೋತ್ಸಾಹ ಕೊಡಬೇಕು. ಉದಾಹರಣೆಗೆ ಸಂಸ್ಕರಣಾ ಕೇಂದ್ರಗಳು, ಕೃಷಿ ಸಂಸ್ಕರಣಾ ಕೇಂದ್ರಗಳನ್ನು ಮಾಡಬೇಕಾಗುತ್ತೆ. ಈಗ ಉದಾಹರಣೆಗೆ ಕೃಷಿ ಒಂದು ಉಪಕರಣ ಉತ್ಪಾದನೆ ಮಾಡುವ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡ್ಬೋದು. ಜೊತೆಗೆ ಸಾಕಷ್ಟು ಉಗ್ರಾಣಗಳ ಸೌಲಭ್ಯಗಳಿಲ್ಲ ನಮ್ಮ ಭಾರತದಲ್ಲಿ, ಅಥವಾ ಸಂಸ್ಕರಣಾ ಕೇಂದ್ರಗಳಿಲ್ಲ. ಹೀಗಾಗಿ ಈಗ ಉದಾಹರಣೆಗೆ ಟೊಮೊಟೊ 100 ರೂಪಾಯಿನೂ ಆಗುತ್ತೆ, 50 ಆಗುತ್ತೆ, 10 ರೂಪಾಯಿ, 5 ರೂಪಾಯಿ ಆಗಿಬಿಡುತ್ತೆ. ಕೊನೆಗೆ ರೋಡಿಗೆ ಸುರಿದು ಹೋಗ್ತಾರೆ. ಇಂತಹ ಪರಿಸ್ಥಿತಿ ರೈತರಿಗೆ ಬರಬಾರದು. ಅದಕ್ಕೆ ಏನು ಮಾಡಬೇಕು ಅಂತಂದರೆ ಅವುಗಳನ್ನು ಸಂಸ್ಕರಣ ಮಾಡಿ ಉಳಿಸಿ ಬೆಲೆ ಬಂದಾಗ ಮಾರಾಟ ಮಾಡಿರಬೇಕು. ಇನ್ನು ಬಹಳ ಮುಖ್ಯವಾಗಿ ಈ ಒಂದು ನೀಡಿಕೆ ಸರಪಳಿಯನ್ನು ಹೆಚ್ಚಿಸಬೇಕಾಗುತ್ತೆ. ರೈತರು ಏನು ಹಳ್ಳಿಯಲ್ಲಿ ಬೆಳೀತಾರೋ, ಗ್ಲೋಬಲ್ ವಿಲೇಜ್ ಅಂತ ಕಾಣ್ತೀವಿ ನಾವು, ಅಂದರೆ ಅಂತಾರಾಷ್ಟ್ರೀಯ ಮಟ್ಟದ ಹಳ್ಳಿಗಳಂತ, ಹಳ್ಳಿಯಿಂದ ತಾಲೂಕು, ಜಿಲ್ಲಾ, ರಾಜ್ಯ, ರಾಷ್ಟ್ರ ಅಂತ ಮಟ್ಟಿಗೆ ಆ ಸರಪಳಿಯನ್ನು ರೈತ ಬೆಳೆದ ವಸ್ತುಗಳನ್ನು ಅಲ್ಲಿಗೆ ತಲುಪುವಂಥ ವ್ಯವಸ್ಥೆಯನ್ನು ನಾವು ರಫ್ತು ಮಾಡ್ತಕ್ಕಂಥ ವ್ಯವಸ್ಥೆಗೆ ಲಿಂಕ್ ಕೊಡಬೇಕಾಗುತ್ತೆ. ನೀಡಿಕೆ ಸರಪಳಿಯನ್ನು ಇಂಥದ್ದು ಗ್ರಾಮಾಂತರ ಪ್ರದೇಶದಲ್ಲಿ ಆಗಬೇಕು. ಇದಕ್ಕೆ ಜಾಗರೂಕತೆಯನ್ನು ನಮ್ಮ ಯುವಕರಲ್ಲಿ ಮೂಡಿಸ್ಬೇಕಾಗುತ್ತೆ ಈ ಥರ ಮಾಡೋದ್ರಿಂದ ಅಂಥೇಳಿ. ಇನ್ನೊಂದು ಬಹಳ ಮುಖ್ಯವಾಗಿ ಕೃಷಿಗೆ ಬೇಕಾದಂಥ ಈಗ ಮಣ್ಣಿನ ಪರೀಕ್ಷೆ ಇರ್ಬೋದು, ನೀರಿನ ಪರೀಕ್ಷೆ ಇರ್ಬೋದು, ಅಲ್ಲಿನ ಲೀವ್ ಸ್ಟಾಕ್, ಪಶುಸಂಗೋಪನೆ ಸಂಬಂಧಪಟ್ಟಂಗಿರ್ಬೋದು, ಇವುಗಳನ್ನು ಖಾಸಗಿಯವರು ಪ್ರೋತ್ಸಾಹ ಬೇಕಾಗುತ್ತೆ ಕೃಷಿಗೆ. ಏನವರು ಕೈಗಾರಿಕೆಗಳನ್ನು ಮಾಡ್ತಾರೆ, ಸೇವಾ ಕ್ಷೇತ್ರದಲ್ಲಿ ಬಂಡವಾಳ ತೊಡಗಿಸ್ತಾರೆ. ನಮ್ಮ ಕೃಷಿಯನ್ನು ವೈಜ್ಞಾನಿಕವಾಗಿ ಉದ್ಯಮವನ್ನಾಗಿ ಮಾಡಬೇಕು ಅಂದರೆ ಅದನ್ನು ವ್ಯಾಪಾರವನ್ನಾಗಿ ಮಾಡತಕ್ಕಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಬೇಕು. ಆಗ ಯುವಕರು ಆಕರ್ಷಿತರಾಗ್ತಾರೆ, ಅಲ್ಲಿ ಕೆಲಸ ಮಾಡ್ತಾರೆ ಅಂತ ಹೇಳ್ತೀವಿ. ಆಮೇಲೆ ಹಳ್ಳಿಗಳಿಗೆ ಹೋಗಿ ಕೆಲಸ ಮಾಡಬೇಕು ಯುವಕರು. ಕೆಲವರು ಪರಿಸರವನ್ನು ಪ್ರೀತಿಸುವ ಯುವಕರಿದ್ದಾರೆ ನಮ್ಮಲ್ಲಿ. ಅವರು ಪರಿಸರವನ್ನು ಸ್ನೇಹಿ ಕೃಷಿಯನ್ನು ಮಾಡ್ಬೋದು, ಇಕೋ ಫ್ರೆಂಡ್ ಅಗ್ರಿಕಲ್ಚರ್ ಅಂತ ಕರಿತೀವಿ. ಅವರಿಗೆ ನಾವು ಅದು ಹೆಚ್ಚು ಪ್ರೋತ್ಸಾಹ, ಧನ ಸಹಾಯ, ಬ್ಯಾಂಕುಗಳ ಸಹಾಯ ಮತ್ತು ಇತರೆ ಸಹಾಯವನ್ನು ಸರ್ಕಾರ ಕೊಡಬೇಕಾಗುತ್ತೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಇದರಿಂದ ಅನುಕೂಲ ಆಗುತ್ತೆ. ಇನ್ನೊಂದು, ನಮ್ಮ ದೇಶದಲ್ಲಿ ಕೃಷಿಕರಿಗೆ ಬಹಳ ಮನ್ನಣೆ ಕೊಡಬೇಕಾಗುತ್ತೆ. ಸಮಾಜದಲ್ಲಿ ನಮ್ಮ ರೈತರನ್ನು ಅವ್ರು ಮಾಡಬಾರ್ದು. ವಿದ್ಯಾವಂತ ಬಂದು ಕೃಷಿಯನ್ನು ಮಾಡ್ತಾಯಿದ್ದಾರೆ, ಅವನಿಗೆ ಪ್ರೋತ್ಸಾಹ ಕೊಡಬೇಕು. ಭಾಳ ಕಷ್ಟ ಇರುತ್ತೆ, ಅಷ್ಟು ಸುಲಭ ಅಲ್ಲ. ತುಂಬ ನಾವು ಯಾವಾಗಲೂ ಐರನ್ ಮಾಡಿದ ಬಟ್ಟೆ ಹಾಕ್ಕೊಂಡಲ್ಲಿ ಕೆಲಸ ಮಾಡೋಕ್ಕಲ್ಲ. ಹರಿದ ಬಟ್ಟೆ ಹಾಕ್ಕೊಂಡೇ ಕೆಲಸ ಮಾಡಬೇಕು, ಉತ್ಪಾದನೆ ಮಾಡಬೇಕು, ಆಳಾಗಿ ದುಡಿಬೇಕು, ಅರಸಾಗಿ ಮೆರಿಬೋದು. ಅಲ್ಲಿ ಭಾಳ ದೀರ್ಘಕಾಲ ತೆಗೆದುಕೊಳ್ಳುತ್ತೆ. ಆದರೆ ನಗರದಲ್ಲಿ ಹಂಗಲ್ಲ, ಐರನ್ ಮಾಡಿದ ಬಟ್ಟೆ ತಿರುಗಾಡ್ಕೊಂಡು ತಿಂಗಳ ಸಂಬಳ ಎಣಿಸ್ಕೊಂಡು ಅದು ನೋಡಿ ಆಕರ್ಷಿತರಾಗ್ತಾರೆ. ಡೆಮಾನ್ಸ್ಟ್ರೇಷನ್ ಇಫೆಕ್ಟ್ ಅಂತ ಕರಿತೀವಿ ನಾವು, ತೋರಿಕೆಯ ಪ್ರಸಾರ. ಈಗ ಉದಾಹರಣೆಗೆ ಇವಾಗ ಹಳ್ಳಿಗಳಿಂದ ನಗರಕ್ಕೆ ಬಂದು ಇಡ್ಲಿ ಸಹಜವಾಗಿ ತಿಂತಾರೆ. ಡೆಮಾನ್ಸ್ಟ್ರೇಷನ್ ಇಫೆಕ್ಟ್ ಅಂದರೆ ಏನಪ್ಪ ಅಂದರೆ, ನಮ್ಮನೆಯಲ್ಲೂ ಟಿ ವಿ ಇರಬೇಕು, ನಮ್ಮಲ್ಲಿ ಫೋನ್ಗಳಿರಬೇಕು, ಐಫೋನ್ಗಳು, ನಮ್ಮಲ್ಲಿ ಕಾರುಗಳಿರಬೇಕು, ಇದಿರಬೇಕು. ಒಂದು ಕಂಫರ್ಟಬಲ್ ಲೈಫನ್ನು ನಾವು ನಗರ ಪ್ರದೇಶಗಳಿಂದ ಹಳ್ಳಿಗಳ ಮೇಲೆ ಆಗ್ತಾಯಿದೆ. ಹಾಗಾಗಿ ಇದು ಸುಲಭ ಅಲ್ಲ, ಕೃಷಿನಲ್ಲಿ ಆದಾಯ ಬರಲ್ಲ, ಭಾಳ ಕಷ್ಟ. ಆದರೆ ನಾವು ಅದನ್ನು ಕಷ್ಟಪಟ್ಟು ದುಡಿದು ಅದನ್ನೆಲ್ಲವನ್ನು ಕೂಡ ಮಾಡ್ಕೋಬೋದು. ಅಂಥ ವಾತಾವರಣವನ್ನು ನಾವು ನಿರ್ಮಾಣ ಮಾಡಬೇಕಾಗತ್ತೆ. ವಿದ್ಯಾವಂತರಿಗೆ ಗೌರವ ಕೊಡಬೇಕು. ದುಡಿತಾ ಇದ್ದಾನೆ ಮಣ್ಣಿನಲ್ಲಿ ಕೂಡ ಅಂತ ಹೇಳಿದರೆ ಅವನಿಗೆ ಗೌರವ ಕೊಡಬೇಕು. ಅಂಥವ್ರಿಗೂ ಹೆಣ್ಣುಗಳನ್ನು ಕೊಡಬೇಕು. ಅವನು ನೋಡ್ರಿ, ಈಗ ರಿಟೈರ್ಡ್ ಆದ್ರೆ ಮತ್ತೆ ಅವನು ಕೆಲವರು ಹೋಗಿ ಹಳ್ಳಿಗಳಿಗೆ ಕೃಷಿ ಮಾಡಕತ್ತಾರೆ. ಯಾಕೆಂದರೆ ಅದು ಈಗ ನಾವೆಲ್ಲ ಈ ಮಟ್ಟಕ್ಕೆ ಬರೋದಕ್ಕೆ ನಮ್ಮ ತಂದೆ ತಾಯಿಗಳು ಕೃಷಿಕರಾಗಿದ್ದರು, ನಮ್ಮ ಅಜ್ಜ ಅಜ್ಜರು ಕೃಷಿಕರಾಗಿದ್ದರು. ಅವರ ಕಷ್ಟ, ಅವರ ತ್ಯಾಗದ ಫಲವಾಗಿ ನಾವು ಸುಖವಾಗಿರೋದಕ್ಕೆ ನಗರಗಳಲ್ಲಿ ಕಾರಣವಾಗಿದೆ. ಆದರೆ ಅದನ್ನು ಮರಿಬಾರದು. ಬ್ಯಾಕ್ ಟು ವಿಲೇಜ್ ಅಂತ. ಈಗ ಏನಾಗ್ತಾಯಿದೆ ಅಂದರೆ, ಹಳ್ಳಿಗಳಿಂದ ನಗರಗಳಿಂದ ಒಳ್ಳೆ ಗಾಳಿ ಸಿಗ್ತಾ ಇಲ್ಲ. ಈಗ ಪಂಜಾಬು ಮತ್ತು ಡೆಲ್ಲಿ, ಬೆಂಗಳೂರು, ಮಡ್ರಾಸ್, ಕಲ್ಕಟ್ಟ, ಇಲ್ಲಿ ಒಳ್ಳೆ ಗಾಳಿಗಾಗಿ ನಗರ ಹಳ್ಳಿಗಳ ಪ್ರದೇಶಕ್ಕೆ ಹೋಗ್ತಾರೆ. ಅಲ್ಲಿ ಫಾರಮ್ ಲ್ಯಾಂಡ್ ಅಂತ ಮಾಡ್ಕೊಂಡು ಅಲ್ಲಿ ಒಂದು ವಾರ ಇದ್ದು ಹಿಂಗೆ ಬರ್ತಾರೆ. ಇದು ಹಿಸ್ಟಾರಿಕಲ್ ವೀಲ್, ಹಿಸ್ಟ್ರಿ ರಿಪೀಟ್ಸ್ ಅಂತ ಹೇಳ್ತೀವಿ. ಅಂಥ ಪರಿಸ್ಥಿತಿ ಬರೋದಕ್ಕಿಂತ ಮುಂಚಿತವಾಗಿ ನಾವು ಇಂಥ ಕಾರ್ಯಕ್ರಮಗಳನ್ನು ನಾವು ಮಾಡಬೇಕು. ಆಮೇಲೆ ಇನ್ನೊಂದೇನಪ್ಪ ಅಂದರೆ, ಯುವಕರನ್ನು ಆಕರ್ಷಿಸೋದಕ್ಕೆ ಕೃಷಿಯ ಸಾಕ್ಷೇತ್ರಗಳನ್ನು ಅಭಿವೃದ್ಧಿಪಡಿಸಬೇಕು. ಈಗ ಉದಾಹರಣೆಗೆ ಪಶುಸಂಗೋಪನೆ, ಡೈರಿ, ಆಮೇಲೆ ಇದು
ಕೋಳಿ ಸಾಕಣೆ, ಹಂದಿ ಸಾಕಣೆ, ಆಮೇಲೆ ಕುರಿ ಮೇಕೆ ಸಾಕಣೆ, ಮಶ್ರೂಮ್ ಕಲ್ಟಿವೇಷನು, ಫ್ಲೋರಿಕಲ್ಚರು, ಆಮೇಲೆ ಹಾರ್ಟಿಕಲ್ಚರು, ಇವುಗಳನ್ನೆಲ್ಲವನ್ನೂ ಕೂಡ ಅಭಿವೃದ್ಧಿಪಡಿಸಬೇಕು. ಇದಕ್ಕೆ ಹೆಚ್ಚು ಪ್ರೋತ್ಸಾಹವನ್ನು ಕೊಡಬೇಕು ಸರ್ಕಾರ. ಧನ ಸಹಾಯ ಕೊಟ್ಟಿರೋದು ಒಳ್ಳೆಯದು. ತರಬೇತಿಯನ್ನು ಕೊಡಬೇಕಾಗುತ್ತೆ ಬಹಳ ಮುಖ್ಯವಾಗಿ ಈ ವಿಚಾರಗಳಲ್ಲಿ. ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ ಈ ಒಂದು ಸರಪಳಿಯಿಂದಾಗಿ. ಈಗ ಸಾಮಾನ್ಯ ಉದಾಹರಣೆ ಕೊಡೋದಾದ್ರೆ ಹಳ್ಳಿನಲ್ಲಿ ಒಣಭೂಮಿ ಇರುತ್ತೆ. ಒಣಭೂಮಿಯಲ್ಲಿ ನುಗ್ಗೆಕಾಯಿ, ಆಮೇಲೆ ಸೀಬೆಹಣ್ಣು, ನೇರಳೆ ಹಣ್ಣು ಇವುಗಳನ್ನು ಬೆಳೆದು ಕೋಟ್ಯಾಂತರ ರೂಪಾಯಿಗಳನ್ನು ಒಂದು ವರ್ಷಕ್ಕೆ ಸಂಪಾದಿಸ್ತಾ ಇದೆ. ಆಂಧ್ರ ಪ್ರದೇಶದ, ತಮಿಳುನಾಡಿನ, ನಮ್ಮ ಭಾಗದಲ್ಲೂ ಇದ್ದಾರೆ. ನಮ್ಮಲ್ಲಿ ಹೂಗಳು ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ, ಕೋಲಾರ ಇಂಥ ಕಡೆ ಎಲ್ಲ ಈ ಒಂದು ಕೃಷಿಯ ಸಾಕ್ಷರತೆಗಳನ್ನು ಅಭಿವೃದ್ಧಿಪಡಿಸಿಬಿಟ್ಟು ಅವು ರೈತರಿಗೆ ಆದಾಯ ಕೊಡ್ತವೆ. ಯಾಕೆಂದರೆ ರೈತರಿಗೆ ಅನೇಕ ಖರ್ಚಿರ್ತವೆ. ಈಗ ಗೊಬ್ಬರ, ಬೀಜಗಳನ್ನು ತಗೊಳ್ಬೇಕು, ಯಂತ್ರಗಳನ್ನು ಕೊಡಬೇಕು, ಟ್ಯಾಕ್ಟರ್ನ ಬಾಡಿಗೆ ತಗೋಬೇಕು, ಮಕ್ಕಳ ಮದುವೆ ಮಾಡಬೇಕು, ಫೀಸ್ ಕಟ್ಟಬೇಕು. ಇವುಗಳಿಗೆಲ್ಲ ಅವರಿಗೆ ನಗದು ಸಿಗೋದಿಲ್ಲ. ಈಗ ಸಂಬಳದಾರರಿಗೆ ಎವರಿ ಮಂತ್ ಬರುತ್ತೆ, ನಗದಿರುತ್ತೆ, ವ್ಯವಹಾರ ಮಾಡ್ತಾರೆ. ಅವ್ರಿಗೆ ಬರೋದು ಒಂದು ವರ್ಷಕ್ಕೊಂದು ಸರಿನೇ, ಬಂದರೂ ಏನೂ ಗ್ಯಾರಂಟಿ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಅವರು ಸಾಲ ಸುಳಿಕೆ ಅದರಲ್ಲಿ ನರಳುವಂಥ ಪರಿಸ್ಥಿತಿ ಉಂಟಾಗಬಾರ್ದು ಅಂತ ಈ ಸಾಕ್ಷರತೆಗಳನ್ನು ಅಭಿವೃದ್ಧಿ ಮಾಡಬೇಕು. ಆದರೆ ದುರಂತ ಏನು ಅಂತಂದರೆ ಈ ಡೆಮಾನ್ಸ್ಟ್ರೇಷನ್ ಎಫೆಕ್ಟಿಂದ ನಗರ ಪ್ರದೇಶದಿಂದ ಈ ಪಶುಸಂಗೋಪನೆ, ಡೈರಿ ಮತ್ತು ಇವು ಸೆರಿಕಲ್ಚರು ಇವುಗಳೆಲ್ಲ ಪ್ರಮಾಣ ಕಡಿಮೆ ಆಗ್ತಾಯಿದೆ. ಆ ಕಡಿಮೆ ಆಗೋದು ಕೂಡ ಇದೊಂದು ಕಾರಣ. ಅದು ಹೆಚ್ಚಾಗಬೇಕು, ಅದಕ್ಕೆ ಪ್ರೋತ್ಸಾಹ ಕೊಡಬೇಕು. ಯುವ ಇಂಜಿನಿಯರ್ಗಳು ಕೂಡ ಇತ್ತೀಚೆಗೆ ಭಾಗವಹಿಸ್ತಾ ಇದ್ದಾರೆ. ಕೆಲವರು ಸಕ್ಸಸ್ ಸ್ಟೋರಿಗಳು ಬರ್ತಾ ಇದ್ದಾವೆ. ಈಗ ಉದಾಹರಣೆಗೆ ಕೃಷಿ ಸಲಕರಣೆಗಳನ್ನು ಕಡಿಮೆ ವೆಚ್ಚದಲ್ಲಿ ಉತ್ಪಾದನೆ ಮಾಡಿ ಹಳ್ಳಿಯಲ್ಲಿ ಅಲ್ಲಿನ ಯುವಕರಿಗೆ ಕೆಲಸ ಕೊಡೋದು ಒಂದು. ಇನ್ನೊಂದೇನಪ್ಪ ಅಂದರೆ ಇನ್ನೂ ಕೆಲವರು AI ತಂತ್ರಜ್ಞಾನವನ್ನು, ಕೃತಕ ಬುದ್ಧಿಮತ್ತೆಯನ್ನು ಬಳಸಿ ಬೆಳೆಗಳನ್ನು ಸಂರಕ್ಷಿಸುವ ಮತ್ತು ಬೆಳೆಗಳಿಗೆ ಅನುಕೂಲವಾಗತಕ್ಕಂಥ ಕ್ರಿಮಿನಾಶಕ ಬಳಸುವ ಕೊಯ್ಲು ಯಂತ್ರಗಳು ಇವುಗಳನ್ನೆಲ್ಲ ಮಾಡಿ ಅಲ್ಲಿನ ಜನಕ್ಕೆ ಉದ್ಯೋಗ ಕೊಡ್ತಾ ಇದ್ದಾರೆ. ಇನ್ನೊಂದೇನಪ್ಪ ಅಂದರೆ ಈ ಸರ್ಕಾರದ ಕಲ್ಪನೆ ಕೃಷಿಯನ್ನು ಆಮೂಲಾಗ್ರವಾಗಿ ಬದಲಾವಣೆ ಮಾಡಬೇಕು ಅಂದರೆ ಡೆಲ್ಲಿ ಟು ವಿಲೇಜ್ ಅಂತ ಗಾಂಧೀಜಿಯವರು ಹೇಳ್ತಿದ್ರು. ಹಳ್ಳಿಗಳು ಸರ್ಕಾರ ನಿಜವಾದ ಭಾರತ ಎಲ್ಲಿದೆಯಪ್ಪ ಅಂದರೆ ಹಳ್ಳಿಗಳಲ್ಲಿ ಅಂತ. ಹಳ್ಳಿಗಳಲ್ಲಿ ಅಂದರೆ ಕೃಷಿಯಲ್ಲಿ ಅಡಗಿದೆ. ಆ ಕೃಷಿಕರಿಗೆ ಪ್ರೋತ್ಸಾಹ ಕೊಡೋಕ್ಕೆ ಈ ಕ್ಷೇತ್ರಗಳಿಗೆ ಈಗ ಮೀನುಗಾರಿಕೆ ಇರ್ಬೋದು, ಫಿಶರೀಸ್ ಭಾಳ ಮುಖ್ಯ, ಅದು ಕೂಡ ಒಂದು. ಇಂಥವುಗಳನ್ನು ಅಭಿವೃದ್ಧಿಪಡಿಸೋದ್ರಿಂದ ಯುವಕರಿಗೆ ಆಕರ್ಷಿತರಾಗ್ತಾರೆ, ಹೆಚ್ಚು ಆದಾಯ ಬರುತ್ತೆ, ಅಲ್ಲಿ ತೋರಿಸ್ಬೋದು ಹೆಚ್ಚು ಆದಾಯ ಬರುತ್ತೆ, ಆಕರ್ಷಿತ. ಇನ್ನೊಂದೇನಪ್ಪ ಅಂದರೆ ಹಣಕಾಸಿನ ಸೌಲಭ್ಯವನ್ನು ಸರ್ಕಾರ ಕೊಡಬೇಕು. ಪ್ರತಿ ಬ್ಯಾಂಕ್ಗಳು, ರಾಷ್ಟ್ರೀಕೃತ ಬ್ಯಾಂಕ್ಗಳಿರ್ಬೋದು, ಯಾವುದೇ ಬ್ಯಾಂಕ್ಗಳು ಕೃಷಿಗೆ ಇಷ್ಟು ಪ್ರಮಾಣದಲ್ಲಿ ಸಾಲವನ್ನು ಗ್ರಾಮೀಣ ಪ್ರದೇಶದ ಯುವಕರಿಗೆ, ವಿದ್ಯಾವಂತ ಯುವಕರಿಗೆ ಮತ್ತು ಅವಿದ್ಯಾವಂತ ಯುವಕರಿಗೆ ಕೊಡಬೇಕು ಅಂತ ಹೇಳಿ ನಿಗದಿ ಮಾಡಿ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು. ಆಗ ಅವರು ಈ ಹಣಕಾಸಿನ ತೊಂದರೆಗಳಿಂದ, ಗ್ರಾಮೀಣ ಋಣಭಾರದಿಂದ, ಆದರೂ ಕೂಡ ಈ ಒಂದು ಸಮೀಕ್ಷೆ ಪ್ರಕಾರ ಗ್ರಾಮೀಣ ಬೇಸಾಯದ ಬೇಡಿಕೆ ತಕ್ಕಂತೆ ಹಣಕಾಸಿನ ಸೌಲಭ್ಯವನ್ನು ಒದಗಿಸ್ತಾ ಇಲ್ಲ. ಆದರೆ ನಾವು ಕೃಷಿಕರು, ರೈತರಿಗೆ ಕೃಷಿಯಲ್ಲಿ ಅವಲಂಬಿಸಬೇಕು, ಸೆಳೀಬೇಕು ಅಂದರೆ ಅವ್ರಿಗೆ ಉತ್ತಮ ಒಂದು ಹಣಕಾಸಲ್ಲಿ ಬ್ಯಾಂಕ್ ಕೊಡಬೇಕು. ಬಹಳ ಡಿಲೇ ಮಾಡ್ತಾರೆ, ಡಿಲೇ ಆಗಬಾರ್ದು, ತಡ ಆಗಬಾರ್ದು. ಅವ್ರು ಹೋದ ತಕ್ಷಣ ಅವ್ರಿಗೂ ಕೂಡ ಗೌರವ ಕೊಟ್ಟು ಕೈಗಾರಿಕೆ ಉದ್ಯಮಗಳಂತೆ ಅಥವಾ ವ್ಯಾಪಾರದಂತೆ ಅವರಿಗೂ ಕೊಡಬೇಕಾಗುತ್ತೆ. ಆಗ ಮಾತ್ರ ಬದಲಾವಣೆ ನಾವು ಸಾಧ್ಯ ಮಾಡ್ತೀವಿ. ಇನ್ನೊಂದೇನಪ್ಪ ಅಂದರೆ ಕೃಷಿಯಲ್ಲಿ ಉದ್ಯಮಶೀಲತೆಗೆ ಹೆಚ್ಚು ಪ್ರಾಮುಖ್ಯತೆ ಕೊಡಬೇಕು. ಆಮೇಲೆ ಉದ್ಯಮ ವ್ಯವಸ್ಥಾಪನೆಗೆ ಅವಕಾಶ ಕೊಡಬೇಕು. ಅಗ್ರಿಕಲ್ಚರ್ ಎಂಟರ್ಪ್ರಿನ್ಯೂರ್ಶಿಪ್ ಅಂತ ಇದು ಬಹಳ ಉತ್ತಮವಾದಂಥ ಒಂದು ಕೆಲಸ. ನಾವು ಹೇಗೆ ಕೃಷಿಯನ್ನು ಉದ್ಯಮ ಮಾಡ್ಬೋದು, ಕೃಷಿಯನ್ನು ಒಂದು ವ್ಯಾಪಾರವನ್ನಾಗಿ ಮಾಡ್ಬೋದು, ಸ್ಥಳೀಯ ಮಟ್ಟದಲ್ಲಿ, ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದನ್ನೆಲ್ಲ ಮಾಡಿ ತೋರಿಸ್ತಾ ಇದ್ದಾರೆ ಕೆಲವರೆಲ್ಲ. ಅದನ್ನು ಯುವಕರಿಗೆ ಇದನ್ನು ಕೊಡಬೇಕಾಗತ್ತೆ. ಆಮೇಲೆ ಇನ್ನೊಂದೇನಪ್ಪ ಅಂದರೆ ನಮ್ಮಲ್ಲಿ ಕೃಷಿ ಶಿಕ್ಷಣ ಮತ್ತು ತರಬೇತಿಯನ್ನು ಕೊಡಬೇಕು. ಇಲ್ಲಿ ಏನಾಗಿದೆ ಅಂದರೆ ನಮ್ಮಲ್ಲಿ ವಿಶ್ವವಿದ್ಯಾನಿಲಯ, ಕೃಷಿ ವಿಶ್ವವಿದ್ಯಾನಿಲಯಗಳು ಮತ್ತು ಅದಕ್ಕೆ ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ ಇದೆ, ಕೃಷಿ ಇಲಾಖೆ ಅಂತ. ಆದರೆ ಇಲ್ಲಿವರೆಗೂ ಕೂಡ ಅಂಥ ಬದಲಾವಣೆಗಳನ್ನು ಹೇಳೋಕ್ಕಂತ ಬದಲಾವಣೆ ಮಾಡಿದ್ದಾರೆ. ಈ ಉದಾಹರಣೆ ನಾವು 80ರಷ್ಟು ರಾಸಾಯನಿಕ ಗೊಬ್ಬರಗಳನ್ನು ಚೀನಾದಿಂದ ತರಿಸ್ಕೊತಾ ಇದ್ದೀವಿ. ಈಗ ಗೊತ್ತಾಗ್ತಾ ಇದೆ. ನಮ್ಮಲ್ಲಿ ನಾವು ಕೃಷಿ ಸಂಶೋಧನೆಗೆ ಅದನ್ನು ಹೊಸ ಆವಿಷ್ಕಾರಗಳಿಗೆ ಹೆಚ್ಚು ಅವಕಾಶ ಕೊಡಬೇಕು. ಆದರೆ ಅಲ್ಲಿ ವಿಶ್ವವಿದ್ಯಾಲಯದ ಮಟ್ಟಕ್ಕೆ ಸೀಮಿತವಾಗಬಾರ್ದು. ಈ ಉದಾಹರಣೆಗೆ ಪ್ರತಿ ಹಳ್ಳಿಗಳಲ್ಲಿ ಕೃಷಿ ಸಹಾಯಕರು ಅಂತ ಇದ್ದಾರೆ. ಅವರು ಹೆಸರಿಗೆ ಮಾತ್ರ ಬೋರ್ಡ್ ಇರುತ್ತೆ, ಆದರೆ ಏನೂ ಆಗ್ತಾಯಿಲ್ಲ. ವಾಸ್ತವವಾಗಿ ನೀವು ಫೀಲ್ಡ್ ಬಕ್ಕು ಸರ್ವೆ ಮಾಡಿದರೆ ನೋ ರಿಸಲ್ಟ್ಸ್. ಅಂಥವು ಬದಲಾವಣೆ ಆಗಬೇಕು. ಏನು ಮಾಡಬೇಕು ಅಂದರೆ ನಾವು ನಮ್ಮ ಶಿಕ್ಷಣ ಪದ್ಧತಿಯಲ್ಲಿ ಬದಲಾವಣೆ ಮಾಡಬೇಕಾಗತ್ತೆ. ಕೃಷಿಯನ್ನು PUC ಮಟ್ಟದಿಂದಲೇ ಹಳ್ಳಿ ಮಕ್ಕಳು ಎಲ್ಲರೂ ಕೂಡ ಕೃಷಿಯನ್ನು ಅಧ್ಯಯನ ಮಾಡಬೇಕು. ಮತ್ತಿನ್ನೊಂದು, ಆ ಕೃಷಿಯನ್ನು ಅಧ್ಯಯನ ಮಾಡಿ ಈಗ BSc ಅಗ್ರಿಕಲ್ಚರ್ ಅಂತ ಇದೆ, ಆದರೆ BAಗೆ ಅಗ್ರಿಕಲ್ಚರ್ ಇಡಬೇಕು, BCom ಇಡಬೇಕು ಅಗ್ರಿಕಲ್ಚರ್ ಎಂಟರ್ಪ್ರಿನರ್ಶಿಪ್ ಅಂತ, BSc ಇಡ್ಬೋದು, MSc ಇಡ್ಬೋದು, ರಿಸರ್ಚ್ ಕೂಡ ಅಗ್ರಿಕಲ್ಚರ್ ಮಾಡಬೇಕು. ಆಗ ಅವರಿಗೆ ಇಂಟರ್ನ್ಶಿಪ್ ಕೊಡಬೇಕಾಗುತ್ತೆ ಸರ್ಕಾರ, ಮಾಡಬೇಕು ಇಂಟರ್ನ್ಶಿಪ್. ಅಂದರೆ ಓದುವಾಗಲೇ ಅವ್ರ ಲ್ಯಾಂಡ್ ಇರುತ್ತೆ, 1 ಎಕರೆಯಲ್ಲಿ 1/2 ಎಕರೆ, ಅಲ್ಲಿ ಕೆಲಸ ಮಾಡಬೇಕು. ಅವರು ಪದವಿ ಮುಗಿಯೋದ್ರೊಳಗೆ ಆ ಕೃಷಿಯಲ್ಲಿ ಆ ಯುವ ಜನಾಂಗ, ಬುದ್ಧಿವಂತ ಜನಾಂಗ ಒಂದು ಸಾಧನೆಯನ್ನು ಮಾಡಿ ತೋರಿಸುವಂಥ ಒಂದು ಕರಿಕ್ಯುಲಮನ್ನು ವಿದ್ಯಾಭ್ಯಾಸದಲ್ಲಿ ಟೆಕ್ಸ್ಟ್ ಬುಕ್ ಇಟ್ಟು ಅದನ್ನು ಪ್ರಾಯೋಗಿಕ ಅಳವಡಿಸಿ ಅವರಲ್ಲಿಯೇ ತಾವೇ ಉದ್ಯೋಗ ಮಾಡಿಕೊಳ್ಳುವಂಥ
ಅವಕಾಶವನ್ನು ಮಾಡಿಕೊಡ್ಬೇಕಾಗತ್ತೆ. ಇದು ಬದಲಾವಣೆ ಆಗಬೇಕಾಗತ್ತೆ. ಇದಕ್ಕೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು ಮತ್ತು ಕೈಗಾರಿಕೋದ್ಯಮಗಳು ಕೂಡ, ನಾನು ಹೇಳಿದೆ, ಖಾಸಗಿಯವರು ಕೂಡ ಕೃಷಿ ಕ್ಷೇತ್ರದಲ್ಲಿ ಬದಲಾವಣೆ ತರ್ಬೋದು, ಬಂಡವಾಳ ವಿನಿಯೋಗ ಮಾಡಬೇಕು. ಇಲ್ಲಿ ಲಾಭ ಬರಲ್ಲ ಅಂತ ಹೇಳ್ಬಿಟ್ಟು ಹಿಂದಕ್ಕೆ ಹೋಗಬಾರ್ದು. ಲಾಭ ಬರುವಂಥ ಕ್ಷೇತ್ರಗಳ ಮೇಲೆ ಹಾಕಿ ಯುವಕರನ್ನ ಆಕರ್ಷಿಸಿ ಅವರು ನಮ್ಮ ಕೃಷಿಗೆ ಬರುವಂತೆ ಕಾಪಾಡಬೇಕಾಗುತ್ತೆ. ಇದು ಬಹಳ ಮುಖ್ಯವಾದಂಥ ಒಂದು ವಿಚಾರ. ಆಮೇಲೆ ಇನ್ನೊಂದು, ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ, ಎಲ್ಲ ಮಟ್ಟದಲ್ಲಿ, ಹಳ್ಳಿಯಿಂದ ದಿಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಿರಿಧಾನ್ಯಗಳ ಒಂದು ಉತ್ಪಾದನೆ ಹೆಚ್ಚು ಬೇಡಿಕೆ ಬರ್ತಾ ಇದೆ. ಇದನ್ನು ವಿದ್ಯಾವಂತ ಯುವಕರು ಹಳ್ಳಿಗಳಲ್ಲಿ ಹೆಚ್ಚು ಇದು ಮಾಡಬೇಕು. ಇದರ ಒಂದು ಉತ್ಪಾದನೆ, ಅದರ ಬೇಡಿಕೆ ನೀಡಿಕೆ ಸರಪಳಿಯನ್ನು ಸರಿಪಡಿಸ್ಕೋಬೇಕು. ಅವುಗಳನ್ನು ಸ್ಟೋರ್ ಮಾಡಬೇಕು. ತಾಲೂಕು ಮಟ್ಟ, ಮಟ್ಟದಲ್ಲಿ ರಫ್ತು ಮಾಡೋದಕ್ಕೆ ಅವಕಾಶ ಕೂಡ ಇದೆ. ಈಗ ಇವತ್ತು ಎದುರಿಸ್ತಾ ಇದ್ದೀವಿ ನಾವು ಆಹಾರ ಸಮಸ್ಯೆ ಬಹಳ ಮುಖ್ಯ. ಆಹಾರ ಸಮತೂಕ ಆಹಾರ ಬೇರೆ ಈಗ ನಾವು ಏನು ಬಳಸ್ತಾ ಇದ್ದೀವಿ, ಆಧುನಿಕ ಗೊಬ್ಬರಗಳನ್ನು ಬಳಸಿ ಅದರಿಂದ ಆಗ್ತಾಯಿಲ್ಲ. ಈ ಸಮತೂಕ ಆಹಾರವನ್ನು, ಈ ಒಂದು ಏನು ಕರಿತೀವಿ ನಾವು, ಈ ಸಿರಿಧಾನ್ಯಗಳ ಉತ್ಪಾದನೆಯಲ್ಲಿ ಹೆಚ್ಚು ನಾವು ಒಂದು ಹೊಸ ಆಶಾಕಿರಣವನ್ನು ಕಾಣ್ತಾ ಇದ್ದೀವಿ. ಇದಲ್ಲದೆ ಅಷ್ಟು ಸುಲಭ ಅಲ್ಲ. ವಿದ್ಯಾವಂತ ಯುವಕರು ಒಳ್ಳೆಯ ಕೆಲಸ, ಟೈ ಕಟ್ಟಿಗೆ ಕೂತ್ಕೊಳ್ಳೋ ಕೆಲಸ, ಈಗ ನಾವೆಲ್ಲ ಅದೇ ಮಾಡಿರೋದು. ಕಷ್ಟಗಳನ್ನು ನೋಡಿ ನಾವು ಇದು ಮಾಡೋದು ಬೇಡ, ನಾವು ನಗರಗಳಿಗೆ ಹೋಗಿ ನಾವು ಚೆನ್ನಾಗಿರೋಣ ಅಂತ. ಆದರೆ ಹೇಳಿದಷ್ಟು ಸುಲಭ ಅಲ್ಲ ಕೃಷಿಯಲ್ಲಿ. ಈಗ ನೋಡಿ, ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆಯೇ ಮೇಲು ಅಂತ ಹೇಳಿದ್ರು ಸರ್ವಜ್ಞ. ಇವತ್ತೆಲ್ಲ ಜನ ಸಾಗೋದು, ಅನ್ನ ಇಲ್ಲದೆ ನಾವು ಬದುಕೋಕ್ಕಾಗಲ್ಲ. ಒಂದು ತನ್ನ ತಡೆಬಡಿಸಾಡ್ತೀವಿ ನಾವು. ಈ ಅನ್ನಕ್ಕಿಂತ ಬಹಳ ಮುಖ್ಯ. ಕುವೆಂಪು ಅವರು, ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಈ ಒಂದು ರೈತನ ಒಂದು ತತ್ವಜ್ಞಾನವನ್ನು ಅವರ ಇದರ ಮೂಲಕ, ಅಂದರೆ ಏನು, ಆ ಪದ್ಯದ ಮೂಲಕ ಅವರು ವಿವರಿಸಿದ್ದಾರೆ. ಅದನ್ನು ನಾವು ಒಂದು ಸರಿ ಹೇಳಿದ್ರೆ ಭಾಳ ಇರುತ್ತೆ. ಅದನ್ನು ಒಂದು ಸರಿ ಓದ್ತೀನಿ ನಾನು. ನೇಗಿಲ ಹಿಡಿದ ಹೊಲದೊಳು ಹಾಡುತ್ತಾ ಉಳುವ ಯೋಗಿಯ ನೋಡಲ್ಲಿ, ಫಲವನ್ನು ಬಯಸದೆ ಸೇವೆಯ ಪೂಜೆಯ ಕರ್ಮವೇ ಇಹಪರ ಸಾಧನವು, ಕಷ್ಟದೊಳಗೆ ಅನ್ನವ ದುಡಿವನೇ ತ್ಯಾಗಿ, ಸೃಷ್ಟಿಯ ನೇಮದೊಳಗೆ ಭೋಗಿ. ಆಮೇಲೆ, ಯಾರೂ ಹರಿಯದ ನೇಗಿಲ ಯೋಗಿಯ ಲೋಕಕ್ಕೆ ಅನ್ನವ ನೀಯುವನು, ಹೆಸರನ್ನು ಬಯಸದೆ ಅತಿ ಸುಖ ಕೇಳಿಸದೆ ದುಡಿಯುವನು, ಗೌರವಕ್ಕಾಕ್ಷಿಸದೆ ನೇಗಿಲ ಕುಳದೊಳಗಡಗಿದೆ ಕರ್ಮ, ನೇಗಿಲ ಮೇಲೆ ನಿಂತಿದ್ದ ಧರ್ಮ ಅಂತ ಹೇಳಿದ್ರು. ಅಂದರೆ ನಾವು ಜನರ ಮನಸ್ಸಿಗೆ ಅರಿವನ್ನು ನೀಡುವ ಯೋಗಿಯನ್ನು ಇಷ್ಟಪಡ್ತೀವಿ, ಯೋಗಿಗೊಳಿಸ್ತಾರೆ ಅವರು. ಜನರ ಹೊಟ್ಟೆಗೆ ಅನ್ನವನ್ನು ನೀಡುವ ಮಾನವ ಸಮುದಾಯವನ್ನು ಕಾಪಾಡುತ್ತಿರುವ ಬೇಸಾಯಗಾರನನ್ನು ಕುವೆಂಪು ನೇಗಿಲ ಯೋಗಿ ಎಂದು ಕರೆದರು. ಅಂದರೆ ಅವನಿಗೆ ಎಷ್ಟೇ ಕಷ್ಟ ಇರಲಿ, ಏನಿರಲಿ, ಅದೆಲ್ಲವನ್ನೂ ನುಂಗಿ ನಮ್ಮ ಮಕ್ಕಳಿಗೆ, ನಮ್ಮ ದೇಶಕ್ಕೆ, ಅಂದರೆ ಅದಕ್ಕೋಸ್ಕರಲೇ ಚರಣ್ ಸಿಂಗ್ ಕಾಲದಲ್ಲಿ ಜೈ ಜವಾನ್ ಜೈ ಕಿಸಾನ್ ಅಂತ ರಾಷ್ಟ್ರವನ್ನು ರಕ್ಷಣೆ ಮಾಡ್ತಕ್ಕಂಥ ಸೈನಿಕರು, ನಮಗೆ ಅನ್ನ ನೀಡುವ, ವಿಶ್ವಕ್ಕೆ ಅನ್ನ ನೀಡುವ ರೈತರು, ಬಹಳ ಅವರ ಜೀವನ ಅಷ್ಟು ಸುಲಭವಾಗಿರಲ್ಲ. ಅದರಿಂದ ಯುವಕರು, ನಮ್ಮ ದೇಶ ಮುಂದಿನ ದಿನಗಳಲ್ಲಿ ಇದು ಏನು ಒಂದು ಆಹಾರದ ಬುಟ್ಟಿ ಆಗುತ್ತೆ ಅಂತ ಹೇಳ್ತಾರೆ. ಕೇಂದ್ರ ಸರ್ಕಾರ ಮನೆ ಹೇಳ್ತಾರೆ, ನಿರ್ಮಲಾ ಸೀತಾರಾಮನ್ ಅವರು. ಅದಾಗಬೇಕು ಅಂದರೆ ಇದಕ್ಕೆ ಹೆಚ್ಚು ಒತ್ತು ಕೊಡಬೇಕಾಗತ್ತೆ. ನಾವು ಗ್ರಾಮೀಣ ಯುವಕರು ಗ್ರಾಮೀಣ ಪ್ರದೇಶದಲ್ಲೇ ಇದ್ದು ಅಲ್ಲಿ ಕೃಷಿಯನ್ನು ಬದಲಾವಣೆಯನ್ನು ಮಾಡಬೇಕಾಗತ್ತೆ. ಅದಕ್ಕೆ ಸಾಮಾಜಿಕ, ಆರ್ಥಿಕ, ರಾಜಕೀಯ, ಸರ್ಕಾರದ ಮೂಲಕವೂ ಕೂಡ ಪ್ರೋತ್ಸಾಹವನ್ನು ಕೊಡಬೇಕಾಗತ್ತೆ. ಮನಸ್ಸಿನಲ್ಲಿ ಬದಲಾವಣೆ ಆಗಬೇಕು. ಈಗ ಜಮೀನು ಬಂಗಾರಕ್ಕಿಂತಲೂ ಜಾಸ್ತಿ ಆಗ್ತಾಯಿದೆ. ಒಂದು ಕಾಲದಲ್ಲಿ ಭಾಳ ಕಡಿಮೆ ಇತ್ತು. ಈಗ ಮುಂದಿನ ದಿನಗಳಲ್ಲಿ ಜಮೀನು ಸಿಗೋದಿಲ್ಲ. ಜನಸಂಖ್ಯೆ ಹೆಚ್ಚಾಗುತ್ತೆ. ಈಗ ನಮ್ಮಲ್ಲಿ 146 ಕೋಟಿ, ಇನ್ನೂ ಜಾಸ್ತಿ ಆಗುತ್ತೆ. ಆಗ ಬೇಡಿಕೆ ಜಾಸ್ತಿ ಆಗುತ್ತೆ, ಅದರ ಸಪ್ಲೈ ಇರಲ್ಲ, ಭೂಮಿ ಬದಲಾವಣೆ ಆಗಲ್ಲ. ನಾವು ರಷ್ಯಾದ ಕ್ರಾಂತಿಯನ್ನು ಓದ್ತೀವಿ. ರಷ್ಯಾದ ಕ್ರಾಂತಿಯನ್ನು ಓದಿದಾಗ ಏನು ಕಂಡು ಬರುತ್ತಪ್ಪ ಅಂದರೆ, ಅಲ್ಲಿ ಆಹಾರದ ಕೊರತೆ ಉಂಟಾಗುತ್ತೆ, ಯಾರೂ ರೈತರು ಬೆಳೆಯಲ್ಲ, ಅನ್ನಕ್ಕಾಗಿ ಹೋರಾಟ ಆಗುತ್ತೆ, ಪರದಾಟ. ಆಗ ರಷ್ಯಾ ಏನು ಮಾಡುತ್ತೆ ಅಂದರೆ, ತಾನೇ ವಹಿಸ್ಕೊಳುತ್ತೆ, ಸ್ಟೇಟ್ ಓನ್ಡ್ ಅಗ್ರಿಕಲ್ಚರ್ ಅಂತ. ಸರ್ಕಾರನೇ ಕೈ ಮುಗಿದು ನಾವು ಜಮೀನು ಕೊಡ್ತೀವಿ, ಬಂಡವಾಳ ಕೊಡ್ತೀವಿ, ಬೆಳೆದು ನಮ್ಗೆ ಅನ್ನ ಕೊಡಿ ಅಂತ. ಇಂತಹ ಪರಿಸ್ಥಿತಿ ಭಾರತಕ್ಕೆ ಬರಬಹುದು. ಅಂಥ ಪರಿಸ್ಥಿತಿ ಎದುರಿಸಬೇಕು ಅಂದರೆ ನಾವು ಯುವಕರು, ವಿದ್ಯಾವಂತ ಯುವಕರು ಕೃಷಿಯಲ್ಲಿ ಈಗಾಗಲೇ ಇದೆ ಜಮೀನುಗಳು. ಎಷ್ಟೋ ನೀವು ನೋಡಿ, ಗ್ರಾಮಾಂತರ ಪ್ರದೇಶದಲ್ಲಿ ಮುಪ್ಪಿನಾದವರು ದುಡಿತಾ ಇರ್ತಾರೆ. ಆದರೆ ಇವರೆಲ್ಲ ನೌಕರಿಗೆ ಹೋಗಿರ್ತಾರೆ, ದೇಶದಲ್ಲಿ ರಾಜ್ಯ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರ್ತಾರೆ. ಆ ಭೂಮಿ ಬೀಳು ಬಿಟ್ಟಿರ್ತದೆ. ಇಂಥ ಪರಿಸ್ಥಿತಿಯಲ್ಲಿ ನಾವು ಒಂದು KG ಅಕ್ಕಿಗೆ, ಒಳ್ಳೆ ಅಕ್ಕಿಗೆ 100 ರೂಪಾಯಿ ಕೊಡ್ತೀವಿ. ಒಂದು ಕಾಲ ಬರ್ಬೋದು 1000 ರೂಪಾಯಿ ಕೊಡ್ಬೋದು. ಎಲ್ಲ ದುಡ್ಡು ಇರ್ಬೋತ್ತೆ ನಮ್ಮಲ್ಲಿ. ಟೂ ಮಚ್ ಮನಿ ಚೇಸಸ್ ಟೂ ಫ್ಯೂ ಗುಡ್ಸ್. ಚೀಲದಲ್ಲಿ ತುಂಬಿಕೊಂಡು ದುಡ್ಡು ಇರ್ಬೋದು, ಅಕ್ಕಿ ಸಿಗಲ್ಲ. ಆಗ ಜೀವನಕ್ಕೆ ಕೂತು ಬರುತ್ತೆ. ಅನ್ನ ಇಲ್ಲದೆ ಬದುಕೋಕ್ಕಾಗಲ್ಲ. ಅನ್ನತೋ ಪ್ರಾಣ, ಪ್ರಾಣತೋ ಅನ್ನ. ಅದರಿಂದ ನಾವು ಯುವಕರನ್ನು ಆಕರ್ಷಿಸಬೇಕು ಕೃಷಿಗೆ. ಅವರು ಮರಳುವಂತೆ ಮಾಡಬೇಕು. ಅಷ್ಟು ಸುಲಭವಲ್ಲ.
ಅವುಗಳಿಗೆ ಬೇಕಾದಂತಹ ಪ್ರೋತ್ಸಾಹ, ಸಹಕಾರ. ಆಮೇಲೆ ಮಾಧ್ಯಮಗಳು ಈ ಕೃಷಿಯಲ್ಲಿ ಬಗ್ಗೆ ಸಾಕಷ್ಟು ಪ್ರಸಾರ ಮಾಡಿ ಸಾಧನೆಗಳ ಮಾಡಿದನ್ನು ತೋರಿಸಿ ಯುವಕರಿಗೆ ಇದು ಮಾಡ್ಬೋದು ಅಂತ. ಬೇರೆ ಬೇರೆ ಬರ್ತವೆ, ಅದೇನು ನಮಗೆ ರಾಷ್ಟ್ರದ ಕೃಷಿ ಅಭಿವೃದ್ಧಿಗೆ ಆಗತಕ್ಕಂಥ ಪ್ರಸಾರ ಮಾಧ್ಯಮಗಳನ್ನು ಮಾಡಬೇಕು ಅಂತ ನಾನು ಮನವಿ ಮಾಡಿಕೊಳ್ತೀವಿ. ಇನ್ನೊಂದು ಮುಖ್ಯವಾಗಿ ಏನಪ್ಪ ಅಂದರೆ, ಪ್ರೈಮ್ ಮಿನಿಸ್ಟರ್ ಒಂದು ಕಿಸಾನ್ ಯೋಜನೆ, ಇನ್ನೊಂದು ಆರ್ಯ ಯೋಜನೆ ಅಂತ ತಂದರೆ ಏನಪ್ಪ ಆರ್ಯ ಯೋಜನೆ ಅಂದರೆ ಅಟ್ರಾಕ್ಟಿಂಗ್ ಆ್ಯಂಡ್ ರಿಟೈನಿಂಗ್ ಯೂತ್ಸ್ ಇನ್ ಅಗ್ರಿಕಲ್ಚರಿಂದ, ಯುವಕರನ್ನು ಆಕರ್ಷಿಸಿ ಕೃಷಿಗೆ ಮತ್ತೆ ತರುವುದು. ಅವರಿಗೆ ಸರ್ಕಾರ ಆರ್ಥಿಕ, ತಾಂತ್ರಿಕ, ತರಬೇತಿಯಾತ್ಮಕ ಮತ್ತು ಎಲ್ಲವನ್ನು ಸೌಲಭ್ಯಗಳನ್ನು ಕೊಡೋದು, ಕೌಶಲ್ಯಗಳನ್ನು ಕೊಡೋದು. ಅವರಿಗೆ ಏನು ಎಲ್ಲ ಸೌಲಭ್ಯಗಳನ್ನು ಕೊಟ್ಟು ಅವರು ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಾವು ಉದ್ಧಾರಾಗಿ ಹಳ್ಳಿ ಉದ್ಧಾರ ಮಾಡಿ ದೇಶ ಉದ್ಧಾರ ಮಾಡತಕ್ಕಂಥ ಕಲ್ಪನೆಯನ್ನು ಈ ಆರ್ಯ ಯೋಜನೆ ಇಟ್ಕೊಂಡಿದೆ. ದಿ ಅಟ್ರಾಕ್ಟಿಂಗ್ ಆ್ಯಂಡ್ ರಿಟೈನಿಂಗ್ ಯೂತ್ ಇನ್ ಅಗ್ರಿಕಲ್ಚರ್ ಅಂತ ಹೇಳ್ಬಿಟ್ಟು. ಇನ್ನೂ ನಾನು ಒಂದು ಮಾತನ್ನು ಹೇಳ್ತೀನಿ, ನಾವು ಈಗ PUC ಮಟ್ಟದಲ್ಲಿ ಬೇರೆ ಬೇರೆ ಇಂಜಿನಿಯರು, ಡಾಕ್ಟರ್ ಆಗೋದಕ್ಕೆ ಹೇಳ್ತೀವಿ. ಅಲ್ಲಿ ಕೃಷಿಯನ್ನು ಅಳವಡಿಸ್ಬೇಕು. ಪ್ರತಿಯೊಬ್ಬರಿಗೂ ಜಮೀನಿರುತ್ತೆ, ಅಲ್ಲಿ ಏನು ಮಾಡ್ಬೋದು ಅವಾಗಲೇ ಮಾಡಬೇಕು. ಅವನಲ್ಲಿ PUCಯಿಂದಲೇ ಮಾಡಬೇಕು ಅಗ್ರಿಕಲ್ಚರಲ್ಲಿ. BAಗೂ ಕೂಡ ಅಷ್ಟೇ ಅಗ್ರಿಕಲ್ಚರ್ ಆಪ್ಷನ್ ಇಡಬೇಕು, ಮಾಡಬೇಕು. BScಗೂ ಇಡಬೇಕು, BComಗೂ ಇಡಬೇಕು, MComಗೂ MScಗೂ ಇಡಬೇಕು. ಈಗ ಆಗೋದ್ರಿಂದ ಏನಂತಂದರೆ ಅವರಲ್ಲೇ ಅವರ ಹೊಲದಲ್ಲೇ ದುಡಿಬೇಕು, ಅದನ್ನೇ ಟೆಕ್ಸ್ಟ್ ಬುಕ್ ಆಗಿ ಇಡಬೇಕು, ಕರಿಕ್ಯುಲಮ್ ಆಗಿ, ಇಂಟರ್ನ್ಶಿಪ್ಸು ಮತ್ತು ಕರಿಕ್ಯುಲಮ್ ಕೃಷಿಗೆ. ಆಗ ಅವರಿಗೆ ಆಸಕ್ತಿ ಬರುತ್ತೆ ಯುವಕರಿಗೆ. ಇದು ನಮ್ಮ ಮಣ್ಣು, ಶಿವರಾಮ್ ಅಂತ ಹೇಳಿ ಮರಳಿ ಮಣ್ಣಿಗೆ ಅಂತ, ಪಂಚಭೂತಗಳಾಗಿರೋದೆಲ್ಲ ಮಣ್ಣಿಂದ. ಈ ಮಣ್ಣನ್ನು ನೆಗ್ಲೆಕ್ಟ್ ಮಾಡಿದರೆ ನಾವು ಬದುಕೋಕ್ಕಾಗಲ್ಲ. ಕೃಷಿ ಎಲ್ಲ ರಾಷ್ಟ್ರಗಳಿಗೂ ಅಷ್ಟೇ. ಈಗ ನಾವು ಅನ್ನವೇ ಇಲ್ಲ ಅಂತಂದರೆ ಇಮೇಜಿನ್ ಮಾಡ್ಕೊಳ್ಳಿ, ಆಹಾರದ ಕೊರತೆ ಉಂಟಾದರೆ ಏನಾಗುತ್ತೆ ಅಂತ. ಅದಾಗಬಾರ್ದು. ಇದಕ್ಕೆ ನಾವು ಯುವಕರಿಗೆ ಇಂಥ ಒಂದು ಅವಕಾಶಗಳನ್ನು ನಾವೆಲ್ಲ ಮಾಡಿಕೊಡ್ಬೇಕು. ತಂದೆ ತಾಯಿಗಳು ಕೂಡ ತಿಳಿ ಹೇಳಬೇಕಾಗುತ್ತೆ. ನಮಗೆ 100 ಎಕರೆ ಇದೆ, ನಾವು ಹೋದ್ಮೇಲೆ ಯಾರಿದು ಕಂಡರ್ಫುಲ್ ಆಗುತ್ತೆ, ನೀವು ಇಲ್ಲಿದ್ದು ಏನಾರು ಮಾಡಿದ್ದೆ. ಈಗ ಒಂದು ಟ್ರೆಂಡ್ ಪ್ರಾರಂಭವಾಗಿದೆ. ನಗರ ಪ್ರದೇಶದಲ್ಲಿ ದುಡಿದು ಆದ ನಂತರ ಅಲ್ಲಿ ಫಾರ್ಮ್ ಲ್ಯಾಂಡ್ ಥರ ಮಾಡ್ತಾರೆ. ಯಾಕೆಂದ್ರೆ ನಗರ ಪ್ರದೇಶದಲ್ಲಿ ನಮ್ಗೆ ಒಳ್ಳೆ ಗಾಳಿ ಸಿಗಲ್ಲ, ಒಳ್ಳೆ ಆಹಾರ ಸಿಗಲ್ಲ, ಏನೆಲ್ಲ ಇರ್ಬೋದು, ಸೌಕರ್ಯಗಳು ಸಿಗ್ಬೋದು, ಮೆಡಿಕಲ್ ಸೌಲಭ್ಯ ಸಿಗುತ್ತೆ, ಎಲ್ಲ ಬೇರೆ ಬೇರೆ ಎಲ್ಲ ಒಳ್ಳೆಯ ಗಾಳಿ ಸಿಗ್ತಾ ಇಲ್ಲ. ಹಾಗಾಗಿ ನಾವು ಹಳ್ಳಿಯಕ್ಕಂತ ಮುಖ ಮಾಡ್ತಾಯಿದ್ವಿ. ಅದು ನೈಜವಾಗಬೇಕು. ಇದಕ್ಕೆ ಟೈಮ್ ತೊಗೊಳುತ್ತೆ, ಇಟ್ ಟೇಕ್ಸ್ ಟೈಮ್. ಯಾಕೆಂದರೆ ಸುಲಭವಾಗಿ ನಾವು ಕಷ್ಟಪಡೋಕ್ಕೆ ಹೋಗೋದಿಲ್ಲ, ಕಷ್ಟದಿಂದ ಆಗಲ್ಲ. ನೋಬಡಿ ಈಸ್ ಕಮ್ ಫಾರ್ವರ್ಡ್ ಟು ಟೇಕ್ ಮೋರ್ ರಿಸ್ಕ್ ಇನ್ ಅಗ್ರಿಕಲ್ಚರ್. ರಿಸ್ಕ್ ತೆಗೆದುಕೊಳ್ಳೋರು ನಮ್ಮ ದೇಶದಲ್ಲಿ ಪ್ರಮಾಣ ಕಡಿಮೆ. 1ರಿಂದ 2, 100ಕ್ಕೆ 2 ಜನ ಮಾತ್ರ ತಗೊತಾರೆ. ಅಂಥವ್ರು ಈಗಾಗಲೇ ಇದ್ದಾರೆ. ಅಂಥ ಯಶೋಧ ಖಾತೆಯನ್ನು ನಾವು ನೋಡ್ತಾ ಇದ್ದೀವಿ. ಇದರಲ್ಲಿ ಆರ್ಯ ಯೋಜನೆ ಮೂಲಕ ತೋರಿಸ್ತಾ ಇದ್ದಾರೆ. ಅದು ಇನ್ನೂ ಜಾಸ್ತಿ ಆಗಲಿ. ನಾನು ಯೋಜನೆಗಳಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಅವರಲ್ಲಿ ಶಕ್ತಿ ಇದೆ. ಆ ಶಕ್ತಿಯನ್ನು ಇಲ್ಲಿಗೆ ಬಳಸಿ ನೀವು ಇದಕ್ಕೂ ಕೂಡ ಕೃಷಿ ಅಭಿವೃದ್ಧಿ ಆದರೆ ನಮ್ಮ ದೇಶದ ನಿರುದ್ಯೋಗ ಸಮಸ್ಯೆ ಬಗ್ಗೆ ಇರುತ್ತೆ. ಯಾಕೆಂದರೆ 50% ಜನರು ಮೊದಲು 80% ಇದ್ದರು, 50% ನಿರತರಾಗಿದ್ದಾರೆ. ಎಲ್ಲರಿಗೂ ಕೆಲಸ ಸಿಗುತ್ತೆ, ಅನ್ನ ಸಿಗುತ್ತೆ, ಸಂತೃಪ್ತಿ ಸಿಗುತ್ತೆ. ನಾವು ಬೇರೆ ನೋಡಿ ಡೆಮಾನ್ಸ್ಟ್ರೇಷನ್ ಒಳಗಾಗಬಾರ್ದು. ಅವನು 4 ಮನೆ ಕಟ್ಟಿದ್ದಾನೆ, ಇವನು 5 ಕಾರ್ ತೊಗೊಂಡಾನೆ. ನಮಗೆ ಮಾನಸಿಕ ನೆಮ್ಮದಿ, ಒಳ್ಳೆಯ ಆಹಾರ, ಒಳ್ಳೆಯ ಗಾಳಿ, ಬೆಳಕು ಕೃಷಿ ಕ್ಷೇತ್ರದಲ್ಲಿ ಸಿಗುತ್ತೆ. ಅದಕ್ಕೋಸ್ಕರಲೇ ಕಾರಂತರವರು ಮರಳಿ ಮಣ್ಣಿನಲ್ಲಿ ಇವನ್ನು ಬದುಕಿದ್ದಾಗ ಸತ್ತಾಗ ಎಲ್ಲ ಮರಳಿಗೆ ಹೋಗ್ತಾನೆ, ಆ ಪಂಚಭೂತಗಳಲ್ಲಿ ಲೀನ ಆಗ್ತಾನೆ. ಆದರೆ ಅಷ್ಟು ಸುಲಭವಲ್ಲ. ಅದು ಧೈರ್ಯದಿಂದ ಯುವಕರನ್ನು ಈ ಕರೆತಂದು ನಮ್ಮ ದೇಶದ ಅಭಿವೃದ್ಧಿ, ಯಾಕೆಂದರೆ ಮುಂದೆ ನಾವು ಅಭಿವೃದ್ಧಿ ಹೊಂದುವ ರಾಷ್ಟ್ರ ಆಗಬೇಕು ಅಂದರೆ ಕೃಷಿಯನ್ನು ಅಭಿವೃದ್ಧಿಪಡಿಸಬೇಕು. ಇದು ಕಾರ್ಯಗತ ಆಗಬೇಕು. ತುಂಬ ಟೈಮ್ ತೊಗೊಳುತ್ತೆ. ಸರ್ಕಾರ, ಕೇಂದ್ರ ಆಯೋಗಗಳು, ರಾಜ್ಯ ಸರ್ಕಾರಗಳಿಗೆ ಹೆಚ್ಚು ಒತ್ತನ್ನು ಕೊಡಬೇಕು. ಮತ್ತು ಬಹಳ ಮುಖ್ಯವಾಗಿ ಈ ಒಂದು ಚಿಕ್ಕಂದಿನಿಂದಲೇ ಕೃಷಿ ಬಗ್ಗೆ ಮಾಹಿತಿ ಕೊಡಬೇಕು. ಪ್ರಾಥಮಿಕ ಶಿಕ್ಷಣ, ಮಾಧ್ಯಮಿಕ, ಉನ್ನತ ಶಿಕ್ಷಣ ಮತ್ತು ಪದವಿಗಳೆಲ್ಲರೂ ಕೂಡ ಕೊಟ್ಟರೆ ಆಗ ಅರಿವು ಮೂಡುತ್ತೆ, ಆವಾಗ ಅರ್ಥ ಬರುತ್ತೆ. ಅನ್ನದಾತನ ಅನ್ನವನ್ನು ಬಿಟ್ಟು ಇರೋಕ್ಕೂ ಆಗೋದಿಲ್ಲ. ಅನ್ನದಾತನ ನೆನೆಸ್ಬೇಕಾಗುತ್ತೆ. ಅದಕ್ಕೆ ನಾವು ಹೆಚ್ಚು ಒತ್ತನ್ನು ಕೊಡಬೇಕು ಅಂತ ಹೇಳಿ